ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದಾರೆ? ಆರಾಮದಾರಿ. ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ವ್ಲಾಗ್ ಶುರು ಮಾಡತ್ತಿಲ್ಲ, ಹೋಮ್ ಟೂರ್ ಮಾಡ್ಬೇಕಂತ ಅನ್ಕೊಂಡ್ರಿ. ಅದಕ್ಕೆ ಹೋಮ್ ಟೂರ್ ಮಾಡೋ ಸಂಬಂಧಾಗಿ ರೆಡಿ ಆಗಿತ್ತು ನೋಡ್ರಿ ಹಿಂಗೆ ಮಾಡ್ತೀನಂತಲ್ಲ ಹೋಮ್ ಟೂರ. ನಾ ಇಲ್ಲಿ ಮೊದಲಿಗೆ ಹೂ ತೋರ್ಸತ್ತ ನೋಡ್ರಿ. ಒಂದಿಷ್ಟು ಹೂವಿನ ಗಿಡಗಳು ಹಚ್ಚೇನ್ರಿ ನಾ ಇಲ್ಲಿ ಬಕೆಟ್ ಒಳಗೆ, ಆಮೇಲೆ ಫಿಲ್ಟರ್ ನೀರಿನ ಕ್ಯಾನ್ ಒಳಗೆ ಹಿಂಗೆ ಹಚ್ಚೇನಿ ನೋಡ್ರಿ. ಯಾವ ಡಬ್ಬಿನೂ ತಂದು ಹಚ್ಚಿಲ್ರಿ ನಾನು, ಅಷ್ಟೇ ಸುಮ್ಮನೆ ಆಗಿದ್ದೆ ಸಾಮಾನು ಒಳಗನ ಹಚ್ಚಿಬಿಟ್ಟೇನ್ರಿ ಗಿಡಗಳು. ಮಸ್ತ್ ಐತೆ ಹೂ ಎಷ್ಟು ಚಂದ ಆಗ್ಯಾವ ನೋಡ್ರಿ. ಅಲ್ಲಿ ತನ ಇದು ಮನೆ ಅಲ್ಲಿ ಮ್ಯಾಕ್ ಕಾಣ್ತೈತಲ್ರಿ, ಆ ಮ್ಯಾಗಿನ ಮನೆ ಒಳಗೆ ಇದ್ದವ್ರು ನಾವು ಎಲ್ಲ ಈಗ ಕೆಳಗೆ ಬಂದೀವ್ರಿ. ಇದು ಫಸ್ಟ್ ರೋಡಿಗೆ ಫಸ್ಟ್ನೇ ಬಾಗಿಲಿದ್ರಿ. ಆಮ್ಯಾಗ ಈಚೆ ಕಡೆ ಬಾಜು ಒಂದು ಗೇಟಿಂದ ಐತ್ರಿ, ಇಲ್ಲಿ ಐತೆ ನೋಡ್ರಿ. ನಾ ಈ ಕಡೆದು ಹೋಮ್ ಟೂರ್ ಮಾಡ್ಬೇಕು ಅನ್ಕೊಂಡು ಹಿಂಗೆ ಹಾದು ಬರತ್ತನ್ರಿ ಇವಾಗ. ಆಮ್ಯಾಗ ಇದು ಎಂಟ್ರೆನ್ಸ್ ಫಸ್ಟಿಗೆ ಗೇಟ್ ದಾಟಿ ಬಂದ್ಬಿಟ್ಟಿಗೆ ಒಂದು ಯಂತ್ರ ಇಟ್ಕೊಂಡನ್ರಿ ನಾನು ಯಂತ್ರ 2 ಅದಾವು. ಅಂದ್ರೇನ್ರಿ ಇಡಕ್ಕೆ ಜಾಗಿಲ್ಲ ಇಲ್ಲಿ, ಹಿಂಗಾಗಿ ಒಂದು ಇಟ್ಕೊಂಡನ್ರಿ ನಾನು. ಪೀಕು ಹಾಕೋ ಟೈಮ್ದಾಗ ಪೀಕೋ ಮಷಿನ್ ಇಟ್ಕೊತ್ನು, ಅರಿಬಿ ಹೊಲಿ ಟೈಮ್ದಾಗ ಅರಿಬಿ ಹೊಲಿ ಮಷಿನ್ ಇಟ್ಕೊತ್ನು. ಕೆಳಗೆ ಗಟ್ಟ ಒಂದು ಇರ್ತೈತೆ ರೀ, ಮ್ಯಾಗ ಮಷಿನ್ಗಳು ಚೇಂಜ್ ಮಾಡ್ಕೊತಾನೆ ಅಷ್ಟೇ. ಈ ಪೀಕೋ ಮಷಿನ್ದೆಲ್ಲ ಸ್ವಲ್ಪ ಪಳು ಬೀಳ್ತೈತೆ ನೋಡ್ರಿ, ಕಾಣ್ತಿರ್ಬೋದ್ರಿ ನಿಮಗೆ, ಪಳು ಬೀಳ್ತೈತಿ. ಆಮ್ಯಾಗ ಅರಿಬಿ ಮೇಲೆ ಗಟ್ಟ ಐತ್ರಿ ಅದು, ಅರಿಬಿ ಹೊಲಿ ಗಟ್ಟ, ಹಿಂಗಾಗಿ ಪಳು ಬೀಳ್ತೈತ್ರಿ ಅದು. ಆಮ್ಯಾಗ ಅಲ್ಲೊಂದು ತುಳಸಿ ಕಟ್ಟೈತಿ ನೋಡ್ರಿ, ತುಳಸಿ ಗಿಡ ಹೊರಗೆ ಇಟ್ಟಿರ್ತಾನೆ ರೀ, ಸುಮ್ಮ ಹೋಮ್ ಟೂರ್ ಸಂಬಂಧಾಗಿ ಒಳಗೆ ತಂದಿಟ್ಟನ್ರಿ ಅದನ್ನು. ಒಳಗಾದ್ರೆ ನೆರಳು ಬಿದ್ದ ಚಿಗಿಯಂಗಿಲ್ಲ ರೀ ಅದು ಗಿಡ. ಸೈಡಿಗೆ ಒಂದು ಸ್ವಲ್ಪ ಕಟ್ಟೈತಿ, ಅದಾದ್ಮ್ಯಾಗ ಒಳಗೆ ಹೋಗೋದು ನೋಡ್ರಿ. ಹಿಂಗೆ ಒಳಗೆ ಹೋದ್ಬಿಟ್ಟಿಗೆ ಹಿಂಗೈತೆ ನೋಡ್ರಿ ನಮ್ಮ ಮನೆ. ಫುಲ್ ಎಲ್ಲ ತುಂಬಿಬಿಟ್ಟೈತೆ ರೀ, ಫುಲ್ ಆಗಿಬಿಟ್ಟೈತಿ. ಆಮ್ಯಾಗ ಈ ಬಾಗಿಲು ಬಾಜುನ ರೀ ನಮ್ಮ ಮನೆಯವರು, ಆಮೇಲೆ ನಮ್ಮ ಟೇಲರ್ ಅವರು ಅರಿಬಿ ಹಾಕ್ಯಂಡ್ರಿ. 2 ಸೈಡ್ ಅದಾವ ರೀ ಅರಿಬಿ. ಇನ್ನೊಂದು ಸೈಡ್ ತೋರಿಸ್ತೀನಿ ರೀ ನಾನು ನಿಮಗೆ. ಇವು ಅರಿಬಿ ಆದಮೇಲೆ ಇಲ್ಲಿ ಅಲ್ಲಿ ಜೋಳ, ಗೋಧಿ ಮತ್ತು ಆಮ್ಯಾಗ ಅಕ್ಕಿ 3 ಒಂದ್ರೊಳಗನ ಸೇರಿಸಿ ಕಟ್ಟಿಟ್ಬಿಟ್ಟೇನ್ರಿ ನಾ. ಚೀಲ ಬೇರೆ ಬೇರೆ ಅದ ಒಳಗೆ. ಅಂದ್ರೆ ಏನು ರೀ, ಸುಮ್ಮನೆ ಎಲ್ಲ ಕಡೆ ಅಲ್ಲೊಂದು ಇಲ್ಲೊಂದು ಇಟ್ಕೋದಕ್ಕೈತ್ಗಪ್ಪ ಅಂದ್ಕೊಂಡು ಈಗ ಹೆಂಗೂ ಎಲ್ಲ ಹಿಟ್ಟನ್ನು ಬೀಸಿಟ್ಕೊಂಡನಿ, ಸದ್ದ ಕುಳಿ ಮ್ಯಾಗಂಗಿಲ್ಲ ಅಂದ್ಕೊಂಡು ಹಂಗೆ ಪಚ್ಚಿಂಗ್ ಕಟ್ಟಿಟ್ಬಿಟ್ಟೇನ್ರಿ. ಅದಾದ್ಮ್ಯಾಗ ಇಲ್ಲಿ ಇಷ್ಟು ಇವನ್ನೆಲ್ಲ ಜೋಕಾಲಿಗಳು ಹಾಕಿನಿ ನೋಡ್ರಿ ನಾನು. ಜೂಲಾದವ್ರದ್ದು ಹೆಣಿವು ನೋಡ್ರಿ. ಇದನ್ನು 4 ಕಲ್ಕೊಳಗೆ ಹಿಂದಿದ್ದು ನೋಡ್ರಿ ಇವ. ಅದಕ್ಕೆ ಹಂಗೆ ಒಂಥರ ಡಬ್ಬಿದ್ದಂಗೆ ಆಗತ್ತವ್ರಿ ಅವ. ಅವಾಗೇನೋ ಅಷ್ಟು ಗೊತ್ತಾಕಿದ್ದಲ್ರಿ ನಮಗೆ, ಅದನ್ನೆಲ್ಲ ಕಲ್ಕೊಳಗೆ ಹೆಣಿ ಒಳಗೆ. ಅವಕ್ಕೆ ಹಂಗೆ ಮುಂದೆ ಹೆಚ್ಚಿಗೆ ಹಾಕಿದ್ರೆ 3 ಹಾಕಿದ್ರೆ ಅದು ಹಿಂಗೆ ಡಬ್ಬು ಬೀಳ್ತೈತೆ ಅನ್ನೋದು ಗೊತ್ತಾಗಿಲ್ಲ ನೋಡ್ರಿ ನನಗೆ. ಗೊತ್ತಾಗ್ಲಾರ್ಕ ಚಂದ ಅನಿಸ್ತೈತಪ್ಪ ಅಂದ ಒಂದೊಂದು ಎಳೆ ಒಳಗೆ 3 ಮುತ್ತಕ್ಕೇನೆ, ಹಿಂಗಾಗಿ ಜೋತ್ ಬೀಳತೈತೆ ರೀ ಅದು. ಅದ್ರ ಗೊಂಬಿನೂ ಯಾವ ಇಟ್ಟಿಲ್ರಿ ನಾನು. ಅದೊಂದು ಮತ್ತು ನಮ್ಮ ತಂಗಿದೈತ್ರಿ ಅದು ಆಚೆ ಕಡೆದು. ಇವೆರಡು ನಾ ಕಲ್ಕೊಳಗೆ ಹೆಣ್ದಿದ್ದು ರೀ. ಆಮ್ಯಾಗ ಇಲ್ಲಿ ನಮ್ಮ ಹುಡುಗರು ಎಲ್ಲ ಅರಿಬಿ ಇಟ್ಟೆ ನೋಡ್ರಿ. ಅಲ್ಲಿ ಮಾಡ್ನ್ಯಾಗ ಇಟ್ರೆ ಏನಾಗತ್ತೆ ರೀ, ಎಲ್ಲ ದೊಡ್ಡವರು ಸಣ್ಣವರು ಕೂಡಿ ಬಿಡ್ತಾವೆ. ಹುಡುಗಿ ಸಣ್ಣ ಇರ್ತಾವೆ, ನನ್ನ ಹುಡುಗರು ತೊಗೊಳಕ್ಕಾಗಂಗಿಲ್ಲ ರೀ. ಹಿಂಗಾಗಿ ಅರಿಬಿ ಲಗು ಸಿಗಂಗಿಲ್ಲ ಅಂದ ಅವರು ಸಪ್ರೇಟನ್ನು ಇಟ್ಬಿಟ್ಟನ್ರಿ ಅಲ್ಲೊಂದು ಪಳಿ ಮಾಡಿ. ಆಮ್ಯಾಗ ಅವು ಅಲ್ಲಿ 4 ಗೂಟು ಕಾಣ್ತಿರ್ಬೋದು ರೀ ನಿಮಗೆ. ನಿಮ್ಮ ಕಡೆ ಅದು ಏನೇನು ಅಂತಾರೆ ಗೊತ್ತಿಲ್ಲ, ನಾವು ಗೂಟೈತು. ಅವು 4 ಗೂಟಕ್ಕೆ ನಮ್ಮ ಬಳಿ ಹಾಕಿಬಿಟ್ಟು ನೋಡ್ರಿ, ಹೆಸರು ಬಳಿ. ನಮ್ಮ ತಂಗಿವು ನಾನು ಯಾರ ಮದಿಗೆ ಹೋದಾಗದು ಹಾಕೊಂಬಂದಿದ್ದು ರೀ ಅವು 4 ಇಷ್ಟ ಇಟ್ಟನ್ರಲ್ಲಿ. ಆಮ್ಯಾಗ ಅದೊಂದು ದೊಡ್ಡ ಗೊಂಬಿ ಐತ್ರಿ, ಆ ದೊಡ್ಡ ಗೊಂಬಿನ ಅಲ್ಲಿ ಕಾಟ ಮ್ಯಾಗ ಸ್ವಲ್ಪ ಚಂದ ಕಾಣ್ತೈತಂದು ಅಲ್ಲಿ ಇಟ್ಬಿಟ್ಟೆ ನೋಡ್ರಿ. ಆಮ್ಯಾಗ ಅವ್ನ ವೆನಿಟಿ ಬ್ಯಾಗ್ಗಳು ಅಷ್ಟು ಅಲ್ಲೇ ಹಾಕೇನ್ರಿ. ನಮ್ಮ ಚಾರು ನೋಡ್ರಿ, ಅದು ಬೇಕು ಇದು ಬೇಕತ್ತಂದು ಹಠ ಮಾಡತ್ತಾಳು. ಇಲ್ಲಿ ನಾ ವಯಸ್ಸವ್ರು ಕೊಟ್ಟೇನ್ರಿ ಆಲ್ರೆಡಿ, ಅವಾಗ ನಾನು ಮಾತಾಡ್ಬಿಟ್ಟೇನ್ರಿ. ಏನ್ರಿ ಬ್ಯಾಕ್ಗ್ರೌಂಡ್ ಭಾಳ ಚಲೋ ಬಂದಿಲ್ಲ ಅದು, ಹಿಂಗಾಗಿ ಅದನ್ನು ತೆಗೆದು ಮತ್ತೆ ಹೊಳ್ಳಿ ವಯಸ್ಸವ್ರು ಕೊಡತ್ತೇನ್ರಿ ನಾ ಇಲ್ಲಿ. ನಮ್ಮ ಚಾರುಗೆ ಒಂದು ಸ್ವಲ್ಪ ನೋಡಿದ್ರೆ ತಲೆಯಾಗ ಹೋಗ್ತೈತೆ ಅಂತಂದು ಅಂದ್ಕೊಂಡು ಇವ್ನೊಂದು ಚಾಟ್ ತೊಗೊಂಡನ್ರಿ. ಒಂದು 5 ಚಾಟ್ ತೊಗೊಂಡಿದ್ದೀನಿ ನಾನು. 1-2 ಹಾಳು ಮಾಡ್ಯಾಳ್ರಿ ಹರದ. ಆಮ್ಯಾಗ ಒಂದಿಷ್ಟು ಉಳ್ದಾವ್ರಿ ಅವು. ಸ್ವಲ್ಪ ತಿಳುವಳಿಕೆ ಬಂದಂಗೆ ಹೇಳ್ಕೊಡ್ಬೇಕಂತಂದು ಅಂದ್ಕೊಂಡು ತೊಗೊಂಡೇನ್ರಿ ಅವ್ನು. ಬರೀ ಅಕ್ಕನ ಹಾರಿಸಿದ್ರಂದ್ರೆ ಒಂದು ಸ್ವಲ್ಪ ಗೊತ್ತಾಗತ್ತವತ್ತಂತ ತಿಳುವಳಿಕೆ ಬಂದಂಗೆ. ಅದಾದ್ಮ್ಯಾಗ ಇವೆಲ್ಲ ಗೊಂಬೆಗಳು ನೋಡ್ರಿ. ಆಮ್ಯಾಗ ಅಲ್ಲೆಲ್ಲ ರಾಧಾಕೃಷ್ಣನ ಫೋಟೋ ಹಾಕಿನ್ರಿ ಅಲ್ಲಿ. ಅದ್ರೇನ್ರಿ ಹಿಂಗೆ ಮಳೆ ಅದು ಹಾಕೇನಿಲ್ರಿ, ಹಂಗೆ ಅಲ್ಲೆಲ್ಲ ಕಟ್ಟಿಗೆ ಅದು ಐತ್ಲಾರ, ಹಾಗಾಗಿ ಹಾಕಕ್ಕೆ ಅನುಕೂಲ ಆಗಿಬಿಟ್ಟೈತ್ರಿ ಅದು, ಹಂಗೆ ಹಾಕೀನಿ. ಅದು ನಮ್ಮ ಚಾರ್ನ ಬರ್ತಡೇದಾಗಿನ ಫೋಟೋ ನೋಡ್ರಿ. ಬರ್ತಡೇದಾಗ ಗಿಫ್ಟ್ ಮಾಡಿದ ಫೋಟೋ ರೀ ಅದು. ಆಕೆ ಹುಟ್ಟಿದಾಗಿನ ಹಿಡ್ಕೊಂಡು 1 ವರ್ಷದ ತನಕ ಇದು ಫೋಟೋ ರೀ ಅವು. ಫೋಟೋ ಶೂಟ್ ಮಾಡಿದ್ದು ಆಗಲಿ, ಹಂಗೆ ನೋಡು ನಾರ್ಮಲ್ ಆಗಿದ್ದದ್ದು ಫೋಟೋನಾಗಲಿ ಯಾವುದಾವ್ರಿ ಅದ್ರೊಳಗೆಲ್ಲ ಒಂಥರ ಚೆಂದಾಗಿತ್ತು ಅದು ನೋಡ್ರಿ. ಹಿಂಗಾಗಿತ್ತು ನೋಡ್ರಿ, ಬರ್ತ್ಡೇ ಟೈಮ್ದಾಗೆ ಗಿಫ್ಟ್ ಮಾಡಿದ್ದೈತ್ರಿ ಅದು. ಆಮ್ಯಾಗ ಅವನ್ನೆಲ್ಲ ರಾಧಾಕೃಷ್ಣನ ಫೋಟೋ, ಹೆಚ್ಚಾಗಿ ಬರೀ ರಾಧಾಕೃಷ್ಣನ ಫೋಟೋನ ಬಂದವ್ರಿ ಅವ. ಅವ್ನ ಮದುವೆ ಟೈಮ್ದಾಗ ಅವನ್ನ ಎಲ್ಲ ಹಾಕಿಬಿಟ್ಟೇನ್ರಿ ಅವ್ನು, ಸುಮ್ಮನೆ ತೆಗೆದು ಹಿಡ್ದು ಏನಾಯ್ತಂದ. ಆಮ್ಯಾಗ ಇವು ಗೊಂಬೆಗಳು ನೋಡ್ರಿ, ಎಲ್ಲ ಮೊದಲ ಇಲ್ಲಿ ಜೋಕಾಲಿ ಒಳಗೆ ಇಟ್ಕೊಂಡೀನಿ ರೀ ಅವ್ನ ಗೊಂಬೆ ಅಷ್ಟು. ಅದ್ರೇನು ರೀ ಭಾಳ ನಮ್ಮ ಚಾರು ತೆಗ್ದು ಯಾಕತ್ತಟ್ರಿ ಅವ್ನ ಗೊಂಬೆ. ಆಕಿ ನೆರಕ್ಲಾರ್ದಂಗೆ ಚಲೋ ತಂಗಿ ತೆಗೆದಿಟ್ರೆ ಆತ್ಗಪ್ಪ ಅಂದ್ಕೊಂಡು ಸ್ವಲ್ಪ ಇತ್ತು ನೋಡ್ರಿ ಅದು ಕಟ್ಟಿಗೆ. ಅಷ್ಟೇ ಕಟ್ಟಿಗೆ ಇಟ್ಕೊಂಡು ನೋಡಬೇಕು, ಕುಂದಿರ್ತದೆ. ಕುಂದಿರ್ಲಿಲ್ಲ ಅಂದ್ರೆ ಮತ್ತು ಕೆಳಗೆ ಇಟ್ಕೊಳಕ್ಕೆ ಬರ್ತೈತೆ ಅಂದ್ಕೊಂಡು ಇಟ್ನ್ರಿ. ಆದರೂ ಕೂತ್ರಿ ಮಾತ್ರ ಕೂತು ಎಲ್ಲ, ಹಿಂಗಾಗಿ ಅಲ್ಲೇ ಇಟ್ಕೊಂಡ್ಬಿಟ್ನಿ. ಅದು ದಿಂಬು ನೋಡ್ರಿ, ನಮ್ಮ ಚೈತನ್ ದಿಂಬ, ಚಾರುನ್ ದಿಂಬ್ರಿ ಅದು. ಈಗ ಚೈತು ಮಾಡಿವು. ಅಂದ್ರೇನು ರೀ ಭಾಳ ಯೂಸ್ ಮಾಡಂಗಿಲ್ಲ ರೀ ನಾವು ಈಗ, ಹಿಂಗಾಗಿ ಅಲ್ಲೇ ಇಟ್ಬಿಟ್ಟೇನ್ರಿ. ಅದು ಒಂಥರ ಚೆಂದ ಕಾಣ್ತೈತಿ ಗೊಂಬೆಗೆ ತೈತಂದ. ಅವೇನು ಬಟರ್ಫ್ಲೈ ಹೆಚ್ಚು ನೋಡ್ರಿ,
ಅವ ನಮ್ಮ ಚಾರುನ್ ಬರ್ತಡೇದಾಗ ಕೇಕ್ ಡೆಕೋರೇಷನ್ಗೆ ಬಂದಿದ್ದು ರೀ ಅವು. ಅವನ್ನ ವೇಸ್ಟ್ ಮಾಡೋದು ಏನೈತ್ಗಪ್ಪ ಅನ್ಕೊಂಡು ಅವ್ನು ತಂದು ಅಲ್ಲಿ ಹಚ್ಚೀನಿ ನೋಡ್ರಿ ನಾನು. ಆಮ್ಯಾಗ ನಮ್ಮ ಚಾರು ಒಂದು ಸ್ವಲ್ಪ ಹಠ ಮಾಡತ್ತಿದ್ರು ಮೆತ್ಕೊ ಅಂತೇಳಿ ಬೇಡ ಅಂತೇಳು, ಹಿಂಗಾಗಿ ಎತ್ಕೋದು ಇಳಿಸೋದು ಮಾಡತ್ತಿದ್ದೀನಿ ರೀ ಆಕಿನ ನಾನು. ಇವ್ನು ಎರಡು ಸೈಡ ಬಾಗಿಲಿಗೆ ಹಚ್ಕೊಂಡು ಜೋಕಾಲಿ ಹಾಕಿನಿ ನೋಡ್ರಿ. ಆಮ್ಯಾಗ ಇದನ್ನು ನಾ ಕಲ್ಕೊಳ್ಳೋ ಟೈಮ್ದಾಗ ಹಾಕಿದ್ದು ನೋಡ್ರಿ. ಫಸ್ಟ್ಗೆ ನಾ ಒಂದು ಜೂಲಾದರದ ಹೆಣ್ಕಿ ಕಲ್ಕೊಳ್ಳೋ ಟೈಮ್ದಾಗ ಹಾಕಿದ್ರಿ ಅದು. ಮೊಬೈಲ್ ಅದು ಹಾಕಕ್ಕೆ ಬರ್ತೈತಿ, ಹಿಂಗೆ ಚಾವಿ ಅದು ಇಡಕ್ಕೆ ಬರ್ತೈತಿ ಅಂದ್ಕೊಂಡು ಹಾಕಿದ್ರಿ ಅದು. ಅದಾದ್ಮೇಲೆ ಅದು ಪಡೆದೇ ಲಕ್ಷ್ಮೀ ಪೂಜೆದಾಗ ಏನು ಹಾಕಿಲ್ಲ ಅದು ಒಂದು ಸ್ವಲ್ಪ ಚಂದ ಕಾಣತೈತಿ ಎಲ್ಲಿ ಬಿಡು ಅಂದ್ಕೊಂಡು ಹಂಗೆ ಬಿಟ್ಟುಬಿಟ್ರಿ ಅದನ್ನಲ್ಲಿ. ಆಮ್ಯಾಗ ಈ ಕಡೆ ಒಂದು ಟೇಜ್ರಿ ಐತ್ರಿ, ಟೇಜ್ರಿ ರಾಜಾರಾಣಿ ಟೇಜ್ರಿ ಐತ್ರಿ ಅದು. ಅಲ್ಲಿ ನಮ್ಮ ಚಾರುನ್ ಬರ್ತಡೇದಾಗಿನ ಡ್ರೆಸ್ ಅದಾವ್ರಿ ಅವು ಮ್ಯಾಕ್ ಕ್ಯಾರಿ ಬ್ಯಾಗ್ ಒಳಗಿರೋದು. ಆಮ್ಯಾಗ ಈಚೆ ಕಡೆ ಸೈಡ ಇದ್ದು ಬ್ಯಾಗ್ ಅದಾವ್ರಿ ಅವು. ಏನು ನಮ್ಮ ಮನೆಯವರಾಗಲಿ ಟೇಲರ್ ಅವರಾಗಲಿ ಎಲ್ಲಾರು ಹೊಂಟ್ರಂದ್ರೆ ಹೊರಗೆ ಬ್ಯಾಗ್ ಮಾಡ್ಯಾರ ಅವ್ರು ಇಬ್ಬರು ಒಂದೊಂದು. ಎಲ್ಲಾರು ಹೊಂಟ್ರಂದ್ರೆ ಅದ್ರೊಳಗೆ ಡ್ರೆಸ್ ಅದು ಹಾಕೊಂಡು ಹೋಗೋದು, ಏನೋ ಅವ್ರು ಯೂಸ್ ಇದ್ದದ್ದು ಹಾಕೊಂಡು ಹೋಗಕ್ಕೆ ಮಾಡ್ಕೊಂಡಾರ ಅವನ್ನ. ಅದಾದ್ಮ್ಯಾಗ ಮತ್ತು ನಮ್ಮ ಟೇಲರ್ ಅವರು ಮದ್ವೆ ಫೋಟೋ ಅದಾವ್ರಿ ಆಚೆ ಕಡೆ ಸೈಡ. ನೋಡೋಣ್ರಿ ಇವು ಯಾರಿಗೆ ಇಂಟ್ರೆಸ್ಟ್ ಇದ್ರೆ ಹೇಳ್ರಿ, ಅವನು ಒಮ್ಮೆ ವಿಡಿಯೋ ಮಾಡಿ ಹಾಕ್ತಾನೆ ರೀ ನಾನು. ಮದುವೆ ಫೋಟೋ ಇಬ್ಬರನ್ನೂ ಮದುವೆ ಫೋಟೋ ಅದಾವ್ರಿ ಅಲ್ಲಿ. ಆಮ್ಯಾಗ ನಾವು ಮದುವೆ ಆಗಿದ್ದ ಮುಂಚೆ ನಮ್ಮ ಮನೆಯವ್ರು ಶ್ರೀಶೈಲಕ್ಕೆ ಹೋಗಿದ್ದು ಮಾಡಿದ್ದು ಅದಾವ್ರಿ. ಅವ್ರು ಸಣ್ಣಾಗಿದ್ದಾನೆ ಹಿಡ್ಕೊಂಡು ಫೋಟೋ ಅದಾವ್ರಿ ಅದ್ರೊಳಗೆ. ಆಮ್ಯಾಗ ಇವೆಲ್ಲ ನಮ್ಮ ಮಕ್ಕಳು ಮೇಕಪ್ ರೀ ಇದೆಲ್ಲ ಮೇಕಪ್ ಕಿಟ್ ಅದ ನೋಡ್ರಿ, ಅದು ನೋಡ್ರಿ ನಮ್ಮದು ಮೇಕಪ್ ಕಿಟ್ ನಮ್ಮ ಹುಡುಗರದ್ರಿ ಅದೆಲ್ಲ. ಅದಾದ್ಮ್ಯಾಗ ನಮ್ಮ ತಂಗಿ ಕಾಲೇಜ್ ಬ್ಯಾಗ್ ಅದು ಇಟ್ಟನ್ರಿ ಅಲ್ಲಿ. ಕಾಲೇಜ್ ಬ್ಯಾಗ ಒಂದು ಸ್ವಲ್ಪ ಇಸ್ತ್ರೀಲಿ ಅದು ಇದ್ದು ಅವ್ನು ಇಟ್ಟನ್ರಿ ಅಲ್ಲಿ ಆ ಮಾಡ್ನ್ಯಾಗ. ಅದಾದ್ಮ್ಯಾಗ ಇದು ಒಂದು ಅವ್ರ ಮದುವೆ ಟೈಮ್ದಾಗ ಬಂದಿದ್ದು ಗಿಫ್ಟ್ ಅದು. ಮತ್ತು ಇಲ್ಲಿ ಮಾಡ್ನಿ ನೋಡ್ರಿ, ಈ ಮಾಡ್ನಿ ಒಳಗೆ ದೊಡ್ಡವ್ರ ಅರಿವಿ ಆ ನಡುವಿನ ಕನ್ನೆ ಒಳಗೆ ಅರಿವಿ ಯೂಸ್ ಮಾಡೋಕೆ ಇಟ್ಬಿಟ್ಟನ್ರಿ ಅವ್ನು ದೊಡ್ಡವರೆಲ್ಲ. ಮ್ಯಾಗಿಂದ ಏನೈತಿ ಹಾಸಿಗೆ ರೀ ಅವು, ಮ್ಯಾಗೂ ಹಾಸಿಗ್ದಾವೆ ಕೆಳಗೂ ಹಾಸಿಗ್ದಾವೆ ರೀ. ಹಿಂಗೆ ಎರಡು ತಂದಲ್ಲಿ ಯಾಕೆ ಇಟ್ಟಾಳಪ್ಪ ಯಾಕೆ ಹಾಸಿಗೆ ಅಂದ್ರೆ ಅಂದಿದ್ದೆ ರೀ. ಯಾಕಂದ್ರೆ ರೀ ಅಲ್ಲಿ ಮ್ಯಾಗಿನೂ ಇವಾಗ ಮಹಾನವಮಿ ಬತ್ತಲ್ರಿ, ಹಿಂಗಾಗಿ ಅವನ್ನ ಉಗಿದು ಹಾಕಿದ್ದು ಈಗ ತೊಳೆದಿದ್ದೂನ ಮ್ಯಾಗ ಇಟ್ಕೊಂಡಾನ ರೀ, ತೊಳಿಲಾರ್ದು ಕೆಳಗದವು. ಒಮ್ಮೆ ನಾನು ಭಾಳಕ ಒಂದು ಸ್ವಲ್ಪ ತೊಳ್ಕೊಂಡಾನ ರೀ. ಈ ಕೂಲರ್ಗೆ 5,000 ರೂಪಾಯಿ ಕೊಟ್ಟಿದ್ದು ನೋಡ್ರಿ. ಈಗ 4 ವರ್ಷ ಆತ್ರಿ ಅದನ್ನ ತೊಗೊಂಡು 5,000 ಕೊಟ್ಟಿದ್ದು. ಚಲೋ ಭಾಳ ಬಂದೈತೆ ರೀ. ಫುಲ್ ನೈಟೆಲ್ಲ ಹಚ್ತು ಕರೆ ಏನೂ ಆಗಿಲ್ಲ ರೀ ಅದಕ್ಕೆ. ಒಮ್ಮೆ ರಿಪೇರಿಗಂತ ಬಂದೇ ಇಲ್ಲರಿ ಅದು, ಚಲೋ ಭಾಳ ಬಂದೈತಿ. ಅದಾದ್ಮ್ಯಾಗ ಇಲ್ಲಿ ನೋಡ್ರಿ ಅವು ಹುಡುಗರು ಔಷಧ ಡಬ್ಬಿ, ಆಮ್ಯಾಗ ಸೌಂಡ್ ಬಾಕ್ಸು, ಆಮ್ಯಾಗ ಮೀನಿನ ಪಾಟ್ ಅದು ಅಲ್ಲಿ ಇಟ್ಕೊಂಡೆ ನೋಡ್ರಿ ನಾ ಅಲ್ಲಿ. ಸ್ವಲ್ಪ ನಮ್ಮ ಮೇಕಪ್ ಸಾಮಾನು ಎಷ್ಟ್ರ ಇದ್ದದ್ದು ಅದು ಎಲ್ಲ ಅಲ್ಲಿ ಇಟ್ಕೊಂಡೇನೆ ರೀ. ಔಷಧ ಡಬ್ಬಿಗಳದು ನಮ್ಮ ಆಗಲಿ ಹುಡುಗರಾಗಲಿ ಔಷಧದ್ದು ಗುಳಿಗೆ ಎಲ್ಲ ಇಲ್ಲಿ ಇಟ್ಟಿರ್ತಾನೆ ರೀ. ಆಮ್ಯಾಗ ಅರಿಬಿ ನೋಡ್ರಿ ಆಚೆಕಡೆ ಸೈಡ್ ತೋರ್ಸೇನ್ರಿ ನಿಮಗೆ ಫಸ್ಟಿಗೆನ. ಆಮ್ಯಾಗ ಇದು ಈಚೆಕಡೆ ಸೈಡ್ ರೀ. ಹಂಗೇನೋ ಜಾಸ್ತಿ ಅದಾವೆ, ಪ್ಯಾಂಟ ಕಡಿಮೆ ಅದಾವೆ ನೋಡ್ರಿ ಇವರು. ಏನು ಅರಿಬಿ ಫುಲ್ ಅರಿಬಿ ರೀ ಇರೋರು ಇಬ್ಬರು ಅದಾರು. ನಮ್ಕಿ ಡಬಲ್ ಅರಿಬಿ ಅವರು ಅದಾವ್ರಿ ಗಂಡು ಮಕ್ಕಳನ್ನ ಅಷ್ಟು ಅರಿಬಿ ಮಾಡ್ಯಾರ ಅವರು. ನೋಡಿರಿ ಗೊತ್ತಾಗ್ತಿರ್ಬೋದು ನಾವು ನೋಡ್ರಿ. ಮತ್ತು ಮಳಿನೂ ಎಷ್ಟು ಸನಿ ಹೊಡೆದಾರಂದ್ರೂ ಅಷ್ಟು ಅರಿಬಿ ಹಿಡ್ದದ ನೋಡ್ರಿ ಅಷ್ಟು ಅದಾವ್ರಿ ಅವರು ಅರಿಬಿ. ಇಷ್ಟ ಆಯ್ತು ನೋಡ್ರಿ ಇದೊಂದು ಕೋಲಿ ಹೋಮ್ ಟೂರ್ ನಮ್ಮದು. ಆಮ್ಯಾಗ ಇದನ್ನೇನು ನೋಡೋ ಜೋತ್ ಬಿಟ್ಟಾರೆ ಅಂದಿದ್ದಿರಿ. ಮತ್ತು ನಮ್ಮ ಮಗಳದ ಇದು ಐತ್ರಿ, ಅದು ಜೋಳಿಗೆ. ಮಕ್ಕಳನ್ನ ಜೋಳಿಗೆ ಒಳಗೆ ಹಾಕ್ತೀವಿ ರೀ. ಯಾಕಂದ್ರೆ ತಲೆ ರೌಂಡ್ ಹಾಕವತ್ರಿ ಹುಡುಗರು. ತಲೆ ಗುಂಡಾಗೋ ಸಂಬಂಧಾಗಿ ಜೋಳಿಗೆ ಒಳಗೆ ಹಾಕ್ತೀವಿ ನಾವು ಹುಡುಗರನ್ನ. ಇನ್ನೊಂದು ರೌಂಡ ನೋಡ್ಕೊಂಬಂದುಬಿಟ್ರಿ ನಮ್ಮ ಮನೆ. ಹಿಂಗೈತೆ ನೋಡ್ರಿಪ್ಪ ಇದೊಂದು ಕೋಲಿ. ಆಮ್ಯಾಗ ಗ್ವಾಡಿದು ಯಾಕೆ ಹಂಗಾಗಿ ಬಿಡ್ರಿ, ಇದು ಹಳಿ ಮನೆ ಐತ್ರಿ. ಹಳಿ ಮನೆಗೆ ಮ್ಯಾಗ ಇಲ್ಲವ ಮಾಡಿ ಬಣ್ಣ ಮಾಡ್ಯಾರು. ಹಿಂಗಾಗಿ ಅವು ಹಳಿ ಮನೆಯನ್ನ ಕೆಳಗೆ ಹಾಳು ಮನಿತೈತ್ರಿ ಒಳಗೆ. ಹಿಂಗಾಗಿ ಹಿಡ್ಕೊಂಡಿಲ್ರಿ ಅವು. ಒಂಥರ ತಾವು ಬಂದಾಗದು ಆಗ್ಯಾವು. ಆಮ್ಯಾಗ ಈಚೆ ಕಡೆ ಒಳಗೆ ಬಂದುಬಿಟ್ಟಿಗೆ ಅಡುಗೆ ಮನೆ ಎಂಟ್ರೆನ್ಸ್ ಬಂದುಬಿಟ್ಟಿಗೆ ಫಸ್ಟಿಗೆನ ಒಂದು ಕ್ಯಾಲೆಂಡ್ರ್ ಹಾಕ್ಯಾನ್ರಿ. ಆದ್ಮ್ಯಾಗ ಇದು ಮತ್ತು ನಮ್ಮ ತಂಗಿದು ಚಾರುಂದು ಒಂದು ಚಾಟ್ ಐತ್ರಿ ಅಲ್ಲಿ. ಮತ್ತು ಅದಾದ್ಮ್ಯಾಗ ಹಾಕಿದ ಮತ್ತು ಬರ್ತಡೇ ಫೋಟೋ ಹಾಕಿವಿ ನೋಡ್ರಿ ಇಲ್ಲಿ. ಇದು ಒಂದು ಗಿಫ್ಟ್ ಕೊಟ್ಟಿದ್ದೈತ್ರಿ ಅದು ಚಾರುನ್ ಬರ್ತಡೇದನ. ಅದು ಆಕೆ ಒಟ್ಟು 2 ತಿಂಗಳದಕ್ಕಿದ್ದಾಗ ಮಾಡಿದ್ದು ಫೋಟೋ ನೋಡ್ರಿ. ಅದು ಫೋಟೋ ಶೂಟ್ ರೀ. ಬಸವ ಜಯಂತಿ ನಾಳೆಗೆ ಆಕೆಗೆ 2 ತಿಂಗಳು ಕಂಪ್ಲೀಟ್ ಆಕಾವಂದ್ರೆ ಇವತ್ತು ಬಸವ ಜಯಂತಿ ಐತ್ರಿ. ಹಿಂಗಾಗಿ ಅವಾಗ ಮಾಡಿದ್ರಿ ಅದು. ಆಮ್ಯಾಗ ಇವು ಬೆಳ್ಳುಳ್ಳಿ ಇಟ್ಕೊಂಡ ನೋಡ್ರಿ ಅಲ್ಲಿ ಫಳಿ ಮ್ಯಾಗ. ಅಷ್ಟೇ ಏನರ ಸಾಮಾನು ಇದ್ರೆ ಇಟ್ಟಿರ್ತಾನೆ ರೀ ಅಲ್ಲಿ, ಇಲ್ಲಾಂದ್ರೆ ಏನಿಲ್ಲ. ಆ ಬೆಳ್ಳುಳ್ಳಿ ಸ್ವಚ್ಛ ಮಾಡೋ ಟೈಮ್ದಾಗ ಅವು ಪಳಕಾಗಿ ಬಂದಿದ್ದು ಆ ಬುಟ್ಟಿ ಒಳಗೆ ಹಾಕಿ ಇಟ್ಕೊಂಡೇನ್ರಿ ನಾ ಇಲ್ಲಿ. ಅದಾದ್ಮ್ಯಾಗ ಇದು ಗ್ವಾಡಿ ಹುಚ್ಚೋದನ್ಕ ಹೇಳಿನಲ್ರಿ. ಈಗ ಹಳಿ ಗ್ವಾಡ್ದವು ಹಾಳು ಮಣ್ಣು, ಹಿಂಗಾಗಿ ಮ್ಯಾಗ ಪ್ಯಾಚ್ ವರ್ಕ್ ಮಾಡ್ದಂಗೆ ಆಗೈತಿ. ಹಂಗಾಗಿ ಹುಚ್ಚು ಬರ್ತೈತೆ ರೀ ಅದು. ಅದ್ರೊಳಗೆ ಈ ಮಳೆಗಾಲ ದಿನಕ್ಕನಕ ಒಂದು ಸ್ವಲ್ಪ ತಾವು ಹಿಡ್ದಂಗೆ ಗ್ವಾಡಿ ತೀರ ಹುಚ್ಚಿದಂಗೆ ಆಕೈತೆ ರೀ. ಆಮ್ಯಾಗ ಅಲ್ಲಿ ಬಚ್ಚಲೈತೆ ನೋಡ್ರಿ, ಅವೆಲ್ಲ ಹಳಿ ಕಾಲದ ಬಚ್ಚಲ. ಆಮ್ಯಾಗ ಮಗ್ಲ ಇಲ್ಲಿ ನೀರು ಹಾಕೋದು ಹೇಳೆ ನೋಡ್ರಿ, ಹೇಳೆ ಐತಿವ್ರಿ ನಾವು ನೀರು ಹಾಕೋ ಹೇಳೆ. ಆಮ್ಯಾಗ ಬಚ್ಚಲ ನೋಡ್ರಿ. ಅವು ಬಚ್ಚಲಿಗೆ ಇಂಗು ಗುಂಡಿರ್ತಾವೆ ರೀ. ಹಿಂಗೆ ನೀರು ಹೋಗಂಗಿಲ್ಲ ರೀ, ಈಗಿನ ಗತಿ ನೀರು ಹೊರ ಹೋಗಂಗಿಲ್ಲ. ಇಂಗು ಗುಂಡಿರ್ತಾವೆ ಅಲ್ಲಿ. ಅದನ್ನು ಯೂಸ್ ಮಾಡಂಗಿಲ್ಲ ರೀ. ಅದನ್ನು ಆ ನೀರಿನ ಹೇಳೆ ಆದರೂ ಯೂಸ್ ಮಾಡಂಗಿಲ್ಲ, ಆಮ್ಯಾಗ ಬಚ್ಚಲಾದರೂ ಯೂಸ್ ಮಾಡಂಗಿಲ್ಲ. ಯಾಕಂದ್ರೆ ಅಡುಗೆ ಮನೆಯಾಗ ಇರೋದ್ರಿಂದ ಎಲ್ಲ ಅಲ್ಲಿದ್ದಲ್ಲಿ ನಾನು ಭಾಳ ಒಂಥರ ಹೊಲಸು ಅನಿಸ್ತೈತೆ ಅಂದ್ಕೊಂಡು ಯೂಸೇ ಮಾಡಿಲ್ಲ ರೀ ನಾ. ಅದ್ರೊಳಗೆ ಏನು ಮಾಡೀನಿ, ಖಾಲಿ ಇದ್ದಿದ್ದು ನೀರಿನ ಬಾಟಲ್ ಹೋಗ್ದೆ ನೋಡ್ರಿ ಆ ಹೇಳೆ ಒಳಗೆ. ಎಲ್ಲಾರು ಹೊಂಟ್ರೆ ನೀರಿಗೆ ಅದು ಕುಳಿಮಿದು ಅಂದ್ರೆ ಪಟ್ನೆ ತೊಗೊಳಕ್ಕೆ ಬರ್ತೈತೆ ರೀ. ಹಿಂಗಾಗಿ ಅದ್ರೊಳಗೆ ಅದನ್ನ ಸುಮ್ಮನೆ ವೇಸ್ಟ್ ಹಾಕ್ಬಿಡೋದಪ್ಪ ಅಂದು ಬಾಟ್ಲಿಗಳು ಹೋಗ್ದೇನೆ ರೀ ಅಲ್ಲಿ.
ಆಮ್ಯಾಗ ಹೇಳಿನಲ್ರಿ ಆಗಲೇ ನಿಮ್ಗೆ ಹಿಂಗೆ ಗೇಟ್ ಕಡೆಯಿಂದ ಬಂದ್ರೆ ಹಂಗೆ ಬರ್ತೈತಿ ಅಡುಗೆ ಮನೆಯಾಗ ಹಂಗೆ ಆ ಬಾಗಿಲು ಬಂದ್ರೆ ಡೈರೆಕ್ಟ್ ಅಡುಗೆ ಮನೆಗೆ ಬರ್ತೈತಿ. ಅಲ್ಲೊಂದು ಟಿಫನ್ ಬಾಕ್ಸ್ ಐತ್ರಿ ಅದು. ಅದಾದ್ಮ್ಯಾಗ ಇವು ದುಳ್ಪಾದ್ನೇರು ನೋಡ್ರಿ, ಮೊನ್ನೆ ಸ್ವಾಮಿಗಳು ಬಂದಿದ್ರಲ್ರಿ, ತೋರಿಸಿ ವಿಡಿಯೋದಾಗ ತೋರಿಸಿ ನಿಮಗೆ. ಅವ್ರ ಸ್ವಾಮಿಗಳು ದುಳ್ಪಾದ ಕೊಟ್ಟಿದ್ದು ಅವು. ಅಂದ್ರೆ ಒಂದು ಸ್ವಲ್ಪ ನಮಗೇನ್ರ ಈ ಅನಿವಾರ್ಯಕ್ಕೆ ಏನಾರ ಮಾಡೋದು ಬತ್ತು ದೇವ್ರದ್ದು, ಏನೋ ಮಾಡೋದಾಗಿದ್ದಿಲ್ಲಪ್ಪ, ಮನೆ ಸ್ವಚ್ಛ ಮಾಡ್ಕೋದು, ಹಾಸಿಗೆದು ತೊಳ್ಕೊತೋದು ಆಗಿದ್ದಿಲ್ಲ ಅಂದ್ರೆ ಅವ್ನು ದುಳ್ಪಾದ ನೀರು ಹೊಡ್ಕೊಂಡು ಮಾಡ್ಕೋಬೋದ್ರಿ ನಾವು. ಅದಕ್ಕೆ ದುಳ್ಪಾದ ನೀರು ಇಟ್ಕೊಂಡಿರ್ತೀವಿ ಅವನ್ನ. ಇಲ್ಲೊಂದು ಮಾಡಿ ನಿಂತು ನೋಡ್ರಿ ಕಬೋರ್ಡ್, ಇಲ್ಲಿ ಏನು ಇಟ್ಕೊಂಡಿಲ್ರಿ ನಾನು. ಒಂದು ರಂಗೋಲಿ ಡಬ್ಬಿ ಇಟ್ಕೊಂಡೀನಿ, ಆಮ್ಯಾಗ ಹಿಂಗೆ ಜೋಳ ಕಾಳು ಅಳಿಯಾಕತ್ತಂದು ಒಂದು ಸೇರು ಇಟ್ಕೊಂಡೀನಿ ಇಷ್ಟೇ ರೀ. ಇದನ್ನ ಬಿಟ್ರೆ ಏನು ನೋಡ್ರಿ, ಅಲ್ಲಿ ಕೆಳಗೆ ರೆಟಿನ್ ಬಾಕ್ಸ್ ಒಳಗೆ ಅವ ಕಲರ್ ರಂಗೋಲಿ ಅದು ಅದಾವ್ರಿ ಅಲ್ಲಿ. ಇವೆಲ್ಲ ದೀಪಾವಳಿಗೆ ಬೇಕಾಗೋ ಪನಿತಿ ಅದು ಅದಾವ್ರಿ ಇಲ್ಲಿ. ಅದಾದ್ಮ್ಯಾಗ ಗಡ್ಯಾಳ ನೋಡ್ರಿ, ಯಾವಾಗೂ ಮನೆ ಎದುರಿಗೆ ಹಿಂಗೆ ಒಳಗೆ ಬಂದ್ಬಿಟ್ಟಿಗೆ ಎದುರಿಗೆ ಗಡ್ಯಾಳ ಇರಬಾರ್ದದ್ರಿ. ಗಡ್ಯಾಳ ನಾವು ನೋಡ್ರೆ ಗಡ್ಯಾಳ ನಾನು ನೋಡಂತತ್ತದು, ಹಿಂಗೇನೋ ಶಾಸ್ತ್ರ ಐತ್ರಿ ಅದು. ಹೀಗಾಗಿ ಅದನ್ನ ಗಡ್ಯಾಳ ಇದ್ರಿಗೆ ಹಾಕಿಲ್ರಿ, ಸೈಡಿಗೆ ಹಾಕಿದ್ದು. ಆಮ್ಯಾಗ ಇಲ್ಲೊಂದು ಮಿರರ್ ಐತೆ ನೋಡ್ರಿ, ಹೊರಗೂ ಒಂದು ಐತ್ರಿ, ತೋರಿಸ್ತೀನಿ ನಿಮ್ಗೆ. ಹೊರಗೊಂದು ಐತಿ, ಒಳಗೊಂದು ಐತ್ರಿ. ನಮ್ಮದೆಲ್ಲ ಇಲ್ಲಿ ಅದಾವ್ರಿ ಮೇಕಪ್ ಸೆಟ್ಟ, ಹಿಂಗಾಗಿ ನಾವು ಇಲ್ಲಿ ಇಟ್ಕೊಂಡೀವಿ ರೀ. ಇಲ್ಲಿ ಆಮ್ಯಾಗ ಅಲ್ಲಿ ಮ್ಯಾಗ ಒಂದು ಪಳಿ ಇಟ್ಟಿದ್ವಿ ನಾವು. ಯೂಸ್ ಇರಲಾರ್ದು ಬಂಡೆ ರೀ, ಯಾವಾಗ್ರೂ ಯೂಸ್ ಮಾಡೋ ಬಂಡೆಗಳು ಅಲ್ಲಿ ಹಚ್ಕೊಂಡ್ಬಿಟ್ಟೇನ್ರಿ ನಾನು. ಡಬ್ಬಿ ಅದೆಲ್ಲ ತೊಳೆದು ಅಲ್ಲಿ ಖಾಲಿ ಮಾಡಿ ಹಚ್ಕೊಂಡ್ಬಿಟ್ಟೇನ್ರಿ ಅವನ್ನ. ಆಮ್ಯಾಗ ಪಲ್ಯ ನೀಡು ಇರ್ತಾವೆ ನೋಡ್ರಿ, 4 ಥರ ಪಂಚಪಾಳೆ ಅಂತ ಅಂತಾರೆ ನೋಡ್ರಿ, ಅಂಥದ್ದು ಐತೆ ಅದೊಂದು. ಆಮ್ಯಾಗ ಇಲ್ಲಿ ಡಬ್ಬಿ, ಆಮೇಲೆ ಹಾಟ್ ಬಾಕ್ಸ, ಒಂದು 2-3 ಖಾನೆ ಡಬ್ಬಿ, ಇವನ್ನೆಲ್ಲ ಬೋಗಾನಿಗಳು ಕೂಡ ಎಲ್ಲ ಮ್ಯಾಗ ಇಟ್ಕೊಂಡ್ಬಿಟ್ಟೇನ್ರಿ ಅವನ್ನ ಯೂಸ್ ಮಾಡಲಾರ್ದು. ಇವು ಕೆಳಗಿನ ಪಳಿ ಮ್ಯಾಗ ಏನೈತ್ರಿ ಯೂಸ್ ಮಾಡ್ತಾನೆ ರೀ, ಡೈಲಿ ಯೂಸ್ ಮಾಡು. ಕೆಳಗಿನ ಪಳಿ ಮ್ಯಾಗ ಅದಾವ್ರಿ, ಮ್ಯಾಗಿನ ಪಳಿ ಮ್ಯಾಗ ಇದ್ದದ್ದು ಯೂಸ್ ಮಾಡಲಾರ್ದು ಅದಾವ್ರಿ ಅವ. ಇಷ್ಟ ಆಯ್ತು ರೀ ಇಲ್ಲಿ. ಅದಾದ್ಮ್ಯಾಗ ಇದು ಬಾಂಡೆ ಶೆಲ್ಫ್ ನೋಡ್ರಿ, ಸ್ವಲ್ಪ ಇಷ್ಟ ತೊಗೊಂಡೇನ್ರಿ ನಾನು. ನಾವು ಶೆಲ್ಫ್ ಅದು ಇಲ್ರಿ ನಮ್ಮಲ್ಲಿ, ನಾವು ತಂದೇ ಇಲ್ಲ. ಹಿಂಗಾಗಿ ಇದು ನಾ ಇಲ್ಲಿ ಬಂದ್ಮ್ಯಾಗ ನನಗೆ ಬಾಂಡೆ ಇಟ್ಕೊಳಕ್ಕೆ ಜಾಗ ಇದ್ದಿದ್ದಿಲ್ಲ ರೀ, ಬರೀ ಒಂದು ಕಫಾಟ್ ಇತ್ತು, ಅಷ್ಟರೊಳಗೆ ಇಟ್ಕೊತಿದ್ನೆ ಬಾಂಡೆ. ಹಿಂಗಾಗಿ ಬಾಂಡೆ ಇಡಾಕೋದು ಜಾಗ ಇರ್ಲಾರ್ಕ ಒಂದು ಸಾಂದಾರ ಯಾಕಾವಲ್ದಾಗ ತೊಗೋಬೇಕಪ್ಪ ಅಂದ್ಕೊಂಡು ಮೀಶೋ ಒಳಗೆ ತರಿಸ್ಕೊಂಡೆ ನೋಡ್ರಿ ಅದನ್ನು. ಮೀಶೋ ಒಳಗಿನ ಪ್ರಾಡಕ್ಟ್ ಇದು. ಇದನ್ನೇನಿಲ್ಲ ಅಂದ್ರೆ ಒಂದು 3 ವರ್ಷ ಹತ್ರ ನಾವು ತರಿಸ್ಕೊಂಡು, ಅವಾಗ 600 ಏನೋ ಬಿದ್ದಿತ್ತು ರೀ ಅದಕ್ಕೆ. ಸಾಂದ್ ಬರೋಲ್ದಕ್ರಿ, ಕ್ವಾಲಿಟಿ ಮಾತ್ರ ಮಸ್ತ್ ಬಂದೈತೆ ರೀ. ಏನು ಹಿಂಗೆ 3 ವರ್ಷ ಹತ್ರ ನಾ ತೊಗೊಂಡು ನೋಡ್ತಿರ್ಬೋದು ನೀವು ಎಷ್ಟು ಸ್ವಚ್ಛ ಐತೆ ಅಂತ. ಹಿಂಗೇನು ಜಂಗ್ ಬರೋದು, ಹಿಂಗೆ ಒಂಥರ ನೀರಿನ ಕಲಿ ಕುಂದ್ರೋದು ಅದು ಏನೂ ಆಗಿಲ್ಲ ರೀ, ಚಲೋ ಬಂದೈತೆ ರೀ ಅದು. ಅವಾಗ 600 ಕೊಟ್ಟಿದ್ದು ನೋಡ್ರಿ. ಆಮ್ಯಾಗ ಇಲ್ಲಿ ಒಂದು ಕರೆಂಟ್ ಬೋರ್ಡ್ ಐತಿ, ಫ್ರಿಜ್ಜಿಂದು, ಕುಕ್ಕರ್ದು, ಮಿಕ್ಸರ್ ಮಿಕ್ಸರ್ದು, ಆಮೇಲೆ ಫ್ರಿಜ್ ಸ್ವಿಚ್ ಹಾಕೊಳಕೈತ್ರಿ ಅಲ್ಲಿ. ಅದಾದ್ಮ್ಯಾಗ ಇಲ್ಲೊಂದು ಒಂದಿಷ್ಟು ಡಬ್ಬಿ ಇಟ್ಕೊಂಡೆ ನೋಡ್ರಿ, ಅಲ್ಲಿ ಬಾಗ್ಲಿತ್ರಿ ಅಲ್ಲಿ. ಆ ಬಾಗ್ಲ ತಗಳ್ದ ಅಲ್ಲಿ ಒಂದು ಸ್ವಲ್ಪ ಕಬೋರ್ಡ್ ಗತೆ ಪಳಿ ಮಾಡಿಬಿಟ್ಟಾರೆ, ಏನಾರ ಸಾಮಾನು ಇಟ್ಕೊಳಕ್ಕೆ ಬರ್ತಾವೆ ಡಬ್ಬಿಗಳು ತಂದನ ಮಾಡ್ಯಾರ ಅದನ್ನು. ಬಾಗ್ಲಿತ್ರಿ ಅದು, ಆಚೆ ಕಡೆ ಕೂಲಿಗೆ ಹೋಗಂಗೆ, ನಮ್ಮ ಟೇಲರ್ ಅವ್ರ ಅಂಗಡಿ ಕೂಲಿತ್ಲೆ ರೀ, ಅದ್ರ ಬಾಜು ನನ್ನ ಅಂಗಡಿ ಕೂಲಿ ಒಳಗೆ ಹೋಗಂಗಿತ್ತು ಅದು. ಇವಾಗ ನಂದು ಅಂಗಡಿ ತೆಗ್ದೇನ್ರಿ, ಇಲ್ಲಿ ಅಂಗಡಿ ಇಲ್ಲ, ಅದಕ್ಕೆ ಹೊರಗೆ ಇಟ್ಕೊಂಡೇನ್ರಿ ಇಲ್ಲಿ ಮಿಷಿನ್ ತಂದು. ಅದಾದ್ಮ್ಯಾಗ ಫ್ರಿಜ್ ನೋಡ್ರಿ ಇದು. ಫ್ರಿಜ್ಜ ಮನೆ ತೋರ್ಸೀನಿ ನಾನು ನಿಮ್ಗೆ. ಫ್ರಿಜ್ ಎಲ್ಲ ಸ್ವಚ್ಛ ಮಾಡ್ಕೊಂಡೇನಿ, ಅದ್ರೊಳಗೆ ಹಸಿಮೆಣ್ಸಿಕಾಯಿ ಇಟ್ಕೊಂಡೇನಿ ಮ್ಯಾಗಿನ ಡಬ್ಬಿ ಒಳಗೆ. ಕೆಳಗೇನೈತಿ ಒಂದ್ರೊಳಗೆ ಕರಿಬೇವು, ಒಂದ್ರೊಳಗೆ ಪಾಲಕ, ಆಮ್ಯಾಗ ಅದು ಕಿಟ್ಲಿ ಹಾಲಿಂದ ಕಾಣುತ್ತೆ ರೀ, ಹಾಲಿನ ಕಿಟ್ಲಿ ಐತೆ ಅದು. ನೈಟ್ ಅದು ಹೊತ್ತು ಹಾಲು ತಂದಾಗ ಕಾಸೋದಾಗಿದ್ದಿಲ್ಲ ಅಂದ್ರೆ ಹಂಗೆ ಇಟ್ಟಿರ್ತೀವಿ ನಾವು. ಲೇಟಾಗಿ ತಂದಿರ್ತಾರೆ 10 ಗಂಟೆಗೆ ಅದು. ಹಿಂಗಾಗಿ ಇದು ಪಲ್ಯ ನೋಡ್ರಿ, ತಂದಿಟ್ಟನ್ರಿ ಮಂಗಳವಾರ ದಿವಸ. ಅದನ್ನು ಸೋಚ್ಬೋದಾಗಿಲ್ಲ ನೋಡ್ರಿ ಗಣಪತಿ ಪೂಜೆದೊಳಗೆ ಅದು. ಹಿಂಗಾಗಿ ಸ್ವಚ್ಛ ಮಾಡಿ ತೆಗೆದಿಟ್ಕೊಳಕ್ಕಾಗಿಲ್ಲ ರೀ ಅದನ್ನು, ಹಂಗೆ ಇಟ್ಟೇನ್ರಿ. ಇನ್ನು ಸ್ವಚ್ಛ ಮಾಡ್ಕೊಳಕ್ಕೆ ಬರ್ತೈತೆ ಅಂತ ಅಂದ್ಕೊಂಡೆ. ಅದನ್ನಷ್ಟೇ ಇಟ್ಕೊಂಡೇನಿ ರೀ. ಆಮ್ಯಾಗೆಲ್ಲ ಕಾಯಿಪಲ್ಲೆಗಳು ಕೆಳಗೆ ಇಟ್ಕೊಂಡೇನಿ, ಮತ್ತು ಸೋಸು ಐಟಮ್ ಇದ್ದದ್ದೆಲ್ಲ ಮ್ಯಾಗ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೇನೆ ರೀ. ಆಮ್ಯಾಗ ಈ ಕೊಬ್ಬರಿ ನೋಡ್ರಿ, ಹೊರಗೆ ಇಟ್ರಿ ಮಳೆಗಾಲ ದಿನ ಬೂಸ್ರಾಗಿ ಹೋಗತಿ. ಫ್ರಿಜ್ನಾಗ ಇಟ್ಟು ಅಂದ್ರೆ ಒಂದು ವಾರ ಗಂಟ್ಲೆ ಚಲೋ ಇರ್ತೈತೆ ರೀ. ಆಮ್ಯಾಗ ನಾವು ಚಟ್ನಿ ಅದು ಮಾಡ್ಕೊಬೋದು. ಹಿಂಗಾಗಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ಟೇನಿ ರೀ. ಆಮೇಲೆ ಒಂಥರ ಮುನಕ, ಒಂಥರ ಬದಾಮ ತೋರ್ಸೇನಿ ರೀ ನಾನು ನಿಮಗೆ ಮೊನ್ನೆ ವಿಡಿಯೋ ಒಳಗನ. ಕೊಬ್ಬರಿದ ಒಂದು ಮ್ಯಾಗಿಂದೊಂದು ಕೆಳಗಿಂದೊಂದು ಅದು. ಇದೊಂದು ಬಾಬೂರ್ ಕೊಬ್ಬರಿ. ಆಮ್ಯಾಗ ಹಸಿ ಅಲ್ಲ ನೋಡ್ರಿ, ಅದು ಹಸಿ ಅಲ್ಲ. ಇದೇನೈತಿ ಅದು ಔಷಧ ಹಾಕೋದ್ರಿ ಹುಡುಗರ್ದು. ಹೊರಗಿಟ್ರೆ ಏನ್ರಿ ಹಿಂಗೆ ಜ್ವಾಂಡ್ಗದು ಅಡ್ಡಾಡ್ತಾವಪ್ಪ ಅಂದ್ಕೊಂಡು ಫ್ರಿಜ್ ಒಳಗೆ ಇಟ್ಬಿಟ್ಟೇನ್ರಿ ಅದನ್ನು. ಆಮ್ಯಾಗ ಇವು ಎಲ್ಲಿ ರೀ, ಒಮ್ಮೆ ಸಂತ್ಯಾಗ ತಂದು ಇಟ್ಬಿಟ್ಟಿರ್ತೇನೆ ರೀ, ನಾ ಪೂಜೆಗೆ ಅದು ಬೇಕಾಗ್ತಾವೆ ಅಂದ್ಕೊಂಡು. ಒಮ್ಮೆ ಸಂತ್ಯಾಗ ತಂದು ಹಂಗೆ ಒಂದು ಹಾಳೆ ಒಳಗೆ ಕಟ್ಟಿ ಫ್ರಿಜ್ ಒಳಗೆ ಇಟ್ಟು ಅಂದ್ರೆ ಏನಾಗಲ್ಲ ರೀ. ಮತ್ತು ಹಾಳ್ಯಾಗ ಕಟ್ಲಾರ್ದು ಇಟ್ಟರೆ ಬಾಡ್ತಾವ್ರಿ ಅವು. ಆಮ್ಯಾಗ ಇಲ್ಲಿ ಒಂದು ಬಾಂಡೆ ಇಷ್ಟು ಹಚ್ಕೊಂಡೆ ನೋಡ್ರಿ, ಇವು ಯೂಸ್ ಮಾಡ್ಲಾರ್ದು ಬಾಂಡೆ ರೀ ಇವು. ಯೂಸಿಗೆ ಭಾಳ ಇಟ್ಕೊಂಡಿಲ್ಲ ರೀ ನಾ ಬಾಂಡೆ. ಹಂಗೆ ಎಷ್ಟು ಯೂಸ್ ಮಾಡ್ತೀವಿ ಹಂಗೆ ಯೂಸ್ ಆಗತ್ತವ, ತೆಗೆದಿಡ್ಬೇಕಪ್ಪ ಅಂದ್ಕೊಂಡು ಒಂದಿಷ್ಟು ಬಾಂಡೆ ತೆಗೆದ್ಬಿಟ್ಟೇನ್ರಿ ನಾ. ಮೊದಲಿಗೆ ಹಿಂಗೆ ಇಟ್ಕೊಳಕ್ಕೆ ಜಾಗ ಇದ್ದಿದ್ದಿಲ್ಲ ರೀ, ಇಲ್ಲಾಗನ ಕಾಟದೊಳಗನ ಉಗಿದು ಬಿಟ್ಟಿದ್ದೀವಿ ರೀ. ಕಾಟ ಅಂದ್ರೆ ಏನು ರೀ, ನಾವು ಆ ಚಡಿ ಕೋಲಿ ಆಗೈತಿಲ್ಲ ರೀ ಕಾಟ, ಆ ಕಾಟದೊಳಗನ ಉಗಿದು ಬಿಟ್ಟಿದ್ದೀವಿ ರೀ ಅವನ್ನ. ಈಗ ತೆಗೆದೆಲ್ಲ ಇಲ್ಲಿ ಕೆಳಗೆ ಬರೋಣ ಎಲ್ಲ ಅನುಕೂಲ ಐತ್ರಿ ಹಚ್ಕೊಳಕ್ಕೆ, ಹಿಂಗಾಗಿ ಹಚ್ಕೊಂಡ್ಬಿಟ್ಟೇನ್ರಿ ಇಲ್ಲಿ. ಅವೆಲ್ಲ ನೀರಿನ ಬಾಟಲ ಚಾದು ಎಷ್ಟು ಗೊಳೆ ಮಾಡಿರತ್ತೆ ನನ್ನ ಬೇಡ್ರಿ. ಮತ್ತು ಅದು ಒಂದು ಚೇಡು ದಂಡಿದೇನೈತಿ, ನಮ್ಮ ತಂಗಿ ಡಿಲಿವರಿ ಆದಾಗ ನೀರು ಕಾದಿದ್ದು ನೀರು ಬೇಕಾಗ್ತಾವೆ ಅಂದ್ಕೊಂಡು ತೊಗೊಂಡಿದ್ರಿ. ಅದ್ರ ಬಾಜುದ ನೀರಿಂದ ಐತ್ರಿ ಅದು. ಅದ್ರ ಬಾಜು 2 ಚಾದು ಅದಾವ್ರಿ, ಒಂದು ಚಾರೊಂದು ಐತ್ರಿ. ಇಷ್ಟು ಅದಾವ್ರಿ ಅದ್ರೊಳಗೆ. 2 ನೀರಿನ ಅದಾವೆ, 2 ಚಾದು ಅದಾವೆ, ಒಂದು ನಮ್ಮ ಚಾರೊಂದು ಐತ್ರಿ ಅದು. ಇಷ್ಟು ಅದಾವ್ರಿ ಅವು. ಅದಾದ್ಮ್ಯಾಗ ಮತ್ತು ಇಲ್ಲಿ ಇವು ಗಿಂಡಿ ನೋಡ್ರಿ, ಜಮಖಂಡಿಯಾಗ
ಸೇಲ್ ನಡೆದೈತ್ರಿ ಒಮ್ಮೆ, ಅವಾಗ ತೊಗೊಂಬಂದಿನಿ ರೀ ಒಂದಿಷ್ಟು ಸಾಮಾನು. ಅವು ಏನೇನೋ ತಂದಿದ್ನಿ, ಅವು ಎಲ್ಲ ಉಳ್ದಿಲ್ಲ ರೀ, ಮರ್ತು ಹೋಗೈತಿ. ಇವು ಗಿಂಡಿ ಮಾತ್ರ ನೆನಪದವ್ರಿ ಎರಡು ಸಣ್ಣ ಸಣ್ಣ ಚಂದ ಅದ ರೀ, ಒಂಥರ ಕ್ಯೂಟಿದ್ದು. ಹಿಂಗಾಗಿ ಅವಾಗ ತೊಗೊಂಬಂದಿದ್ದು ರೀ. ಅವು 30 ರೂಪಾಯಿ ಜೋಡಿನೂ ಸಿಕ್ಕಿದ್ದು ರೀ ಅವಾಗ ಸೇಲ್ ಇತ್ತಲ್ಲ ರೀ ಅದು. ಹಿಂಗಾಗಿ 30 ರೂಪಾಯಿ ಜೋಡಿ ಸಿಕ್ಕಿದ್ದು. ಸೇಲ್ ಇರಲಾರ್ದಾದ್ರೆ 20 ರೂಪಾಯಿ ಒಂದೇನೋ ಅದಾವ್ರಿ ಅವು. ಅದಾದ್ಮೇಲೆ ಫ್ರಿಜ್ಜಿಂದ ನೋಡಿರಿ, ಫ್ರಿಜ್ಜಿಂದ ಈ ಭಾಳ ಹಗಲೆಲ್ಲ ಯೂಸ್ ಮಾಡಲಾರ್ದ ವಸ್ತು ಇಟ್ಕೊಂಡೇನಿ ರೀ. ನಾ ಇಲ್ಲೊಂದು ಖಾಲಿ ಡಬ್ಬಿ ಇಟ್ಟನಿ, ಅದ್ರ ಬಾಜು ಸಕ್ರೆ ಮಿಕ್ಸಿಗೆ ಇಟ್ಕೊಂಡು ಒಂದು ಡಬ್ಬಿ ಇಟ್ಟನಿ, ಒಂದು ಎಳ್ಳು ಹಾಕಿಟ್ಟನಿ, ಒಂದಿಷ್ಟು ಶಾಂಡ್ಗೆ ಹಾಕಿಟ್ಟೇನಿ ರೀ ಒಂದು ಡಬ್ಬ್ಯಾಗ, ಹಳಿ ಹೋದ ವರ್ಷ ಶಾಂಡ್ಗೆ ಅದು. ಅದಾದ್ಮ್ಯಾಗ 2 ಚಪಾತಿ, ಆಮ್ಯಾಗ ದೋಸೆ ಮಾಡೋ ತವ ಇಟ್ಕೊಂಡೆ ನೋಡ್ರಿ ಅಲ್ಲಿ ಹಿಂದೆ. ಅದಾದ್ಮ್ಯಾಗ ಇಲ್ಲಿ ಚಿಪ್ಸ್ ಡಬ್ಬಿ ಅವು 2 ಚಿಪ್ಸ್ ಡಬ್ಬಿ. ಅದಾದ್ಮ್ಯಾಗ ಇಲ್ಲಿ ನೋಡು ಗೋಡೆ ಐತ್ಲ, ಗೋಡೆಗೆ ಮೊಳೆ ಅದಾವ್ರಿ ಅಲ್ಲಿ ಇರನ್ನ, ಅವಕ್ಕೆ ಹೀರಿಕೆ ಹೇರಿದ್ರಿ. ಆಮ್ಯಾಗ ಅದೊಂದು ಇಕ್ಕಳ ಅವು 2 ತಗಡು ಹಾಕೊಂಡ್ರಿ ಇಲ್ಲಿ, ಚಪಾತಿ ಮಾಡೋ ತಗಡ ನೀವೇನಂತೀರಿ ನೋಡ್ರಿಪ್ಪ, ಚಪಾತಿ ಮಾಡೋ ತಗಡು. ಆಮ್ಯಾಗ ಚಾಕು ಇಷ್ಟು ಹಾಕೊಂಡನ್ರಿ ಇಲ್ಲಿ. ಮ್ಯಾಗ ಒಂದು ಬೋಗಾನಿ, ಹಿಡ್ಕಿ ಬೋಗಾನಿ ಒಂದು ಮ್ಯಾಗ ಹಾಕೇನ್ರಿ. ಅದಾದ್ಮ್ಯಾಗ ಇಲ್ಲಿ ಈಚೆಗಡೆ ಅಡುಗೆ ಮಾಡಲ್ಲೇನೋ ಗ್ಯಾಸ್ ಕಟ್ಟಿ ಅಂತೇಳಿ ಮ್ಯಾಗ ಪೂರ ಮ್ಯಾಗ ಸ್ಟೀಲಿನ ಡಬ್ಬಿ ಇಟ್ಕೊಂಡನ್ರಿ, 2-3 ಡಬ್ಬಿ. ಇನ್ನೂ 2-3 ಡಬ್ಬಿ ಇದ್ದವು ರೀ, 6 ಡಬ್ಬಿ ಏನೋ ತೊಗೊಂಡಿದ್ನಿ. ಅಂದ್ರೆ ಏನು ರೀ, ಹಿಂಗೆ ಊರಿಗೆ ಅದು ಏನೇನು ಹಾಕಿ ಕಳ್ಸ, ನಾವು ಹೊಳೆ ಬಂದೇ ಇಲ್ರಿ, ಅವು ಹಂಗೆ ಉಳ್ದ ಬಿಟ್ಟಾವ ಅಲ್ಲೇ ಊರೊಳಗನ. ಆಮ್ಯಾಗ 3 ಕಲ್ಬರ್ನಿ ನೋಡ್ರಿ, ಹೋದ ವರ್ಷ ಕೋಗಟ್ನೂರು ಜಾತ್ರೆ ತೊಗೊಂಡಿದ್ದು ರೀ ಅವು. ಕೋಗಟ್ನೂರು ಜಾತ್ರೆಯಾಗ ಅಲ್ಲಿ ಅನ್ಸುತ್ತೆ ರೀ, ಅಲ್ರಿ ಇಲ್ಲೇ ನಮ್ಮೂರನ್ನ ಜಾತ್ರೆಯಾಗಿನೂ ರೀ ಅವು. ಅದಾದ್ಮ್ಯಾಗ ಇವು ಡಬ್ಬಿ ನಿಮಗೆ ಹಿಂದಿನ ವಿಡಿಯೋದಾಗಾದ್ರೂ ಹೇಳೀನಿ ರೀ, ಇವು ಡಬ್ಬಿ ಎಲ್ಲಿವು ಅಂತ ಗೆಸ್ ಮಾಡಿರಿ, ಗೊತ್ತಿರ್ಬೋದು ಒಂದಿಷ್ಟು ಜನಕ್ಕೆ ಅಂತಂದು ಹೇಳೀನಿ, ಈಗಾದರೂ ಗೆಸ್ ಮಾಡಿರಿ. ಆಮ್ಯಾಗ ಇದು ಖಾರ ಕುಟ್ಟು ಕಲ್ರಿ ಏನಂತಾರೋ ಏನೋ ಗೊತ್ತಿಲ್ಲರಿಪ್ಪ, ನಮ್ಮೆಲ್ಲ ಹಳ್ಳಿ ಕಡೆ ಆಡು ಭಾಷೆ, ಉತ್ತರ ಕರ್ನಾಟಕ ಭಾಷೆ ಹಿಂಗೆ ನೋಡ್ರಿ. ಅದು ಖಾರ ಕುಟ್ಟು ಕಲ್ಲ. ಇದು ಏಲಕ್ಕಿ ಜಜ್ಜಿದ್ರಿ, ನಾ ಏಲಕ್ಕಿ ಅದೇನು ಜಜ್ಜಂಗಿಲ್ಲ, ಇದ್ರಾಗ ಬೆಳ್ಳುಳ್ಳಿ ಜಾಸ್ತಿನೂ ಆ ಕಲ್ಲು ಭಾಳ ಯೂಸ್ ಮಾಡೋಕೆ ಹೋಗಂಗಿಲ್ಲ ರೀ ನಾನು. ಹೀಗಾಗಿ ಇದ್ರಾಗನ ಯೂಸ್ ಮಾಡ್ತೇನೆ ರೀ. ಇಲ್ಲೆಲ್ಲ ಹೆಣ್ಮಕ್ಳ ಐಟಮ್ ಇಲ್ಲೇ ಇರೋದಲ್ಲಿನ ರೀ, ಎಲ್ಲ ಖಾರು, ಉಪ್ಪು, ಸಕ್ರೆ, ಚಾಪುಡಿ, ಆಮೇಲೆ ಜೀರಿಗೆ, ಸಾಸ್ಮಿ, ಮಸಾಲೆ, ಹುಣ್ಚಿಕಾಯಿ, ಎಲ್ಲ ಸೋಡಾ ಎಲ್ಲ ಟು ಜಡ್ ಇರೋದು ಇಲ್ಲಿ ಅಲ್ಲಿನ ರೀ. ಇವನ್ನೆಲ್ಲ ಡಬ್ಬಿಗಳು ಇಲ್ಲಿ ಇಟ್ಕೊಂಡೇನಿ ರೀ. ಆಮ್ಯಾಗ ಅದ್ರ ಕೆಳಗಿನ ಮಡ್ಡಿ ಒಳಗೆ ಮತ್ತೆ ಇಟ್ಕೊಂಡೇನಿ ರೀ, ಚಪಾತಿ ಮಾಡ್ತೀವಿ ಡೈಲಿ ಯೂಸ್ ಮಾಡೋದು, ಅದು ಹಸಿವದು ಯಾವಾಗ ಅಷ್ಟೇ ಯೂಸ್ ಮಾಡೋದಾವ್ರಿ. ಅದಾದ್ಮೇಲೆ ಇಲ್ಲಿ ಇವತ್ತಿನ ಅಡುಗೆದು ಅಡುಗೆ ಮಾಡಿ ಇಟ್ಕೊಂಡೇನಿ. ಗ್ಯಾಸ್ ಕಟ್ಟಿ ಅದು ಸ್ವಚ್ಛ ಮಾಡ್ಕೊಂಡು ಬಿಟ್ಟೇನಿ ರೀ, ಮುಗ್ದೈತೆ ಅದು ಕೆಲಸ ಅಡುಗೆ ತನಕ. ಇಷ್ಟೈತೆ ನೋಡ್ರಿ ಗ್ಯಾಸ್ ಕಟ್ಟಿ ಮುಂದದು. ಗ್ಯಾಸ್ ಕಟ್ಟಿ ಕೆಳಗ್ರಿ ಅದು ಕ್ಯಾನ್ ಐತ್ರಿ, ಒಂದು ಗ್ಯಾಸ್ ಕ್ಯಾನ್. ಆಮ್ಯಾಗ ಅಲ್ಲೇನು ಇಟ್ಕೊಳಕ್ಕೆ ಹೋಗಿಲ್ಲ ರೀ ನಾನು. ಮತ್ತು ಈಚೆಕಡೆ ಬಾಜು ಗ್ಯಾಸ್ ಒಲಿ ಕೆಳಗನೆ ಇರೋದು. ಇಲ್ಲಿ ಪೈಲ ಹಳಿ ಮನೆ ಇರೋದು, ಹಳಿ ಮನೆ ಇರೋಣ ಒಲಿ ಇತ್ತು ರೀ, ಅಲ್ಲಿ ಹಳಿ ಕಾಲದ ಒಲಿ ಇತ್ತು, ಅದನ್ನ ಒಲಿ ತೆಗ್ದಾರ್ರಿ, ಈಗೆಲ್ಲ ಗ್ಯಾಸ್ ಬರೋಣ ಒಲಿ ತೆಗೆದು ಬಿಟ್ಟಾರಲ್ಲಿದು. ಹಿಂಗಾಗಿ ನಾ ಅಲ್ಲಿ ಹಿಟ್ಟಿನ ಡಬ್ಬಿ ಇಟ್ಕೊಂಡೇನಿ ರೀ. ಆಮ್ಯಾಗ ಅದು ರೊಟ್ಟಿ ಮಾಡೋ ಕಲ್ರಿ, ಅದು ರೊಟ್ಟಿ ಮಾಡೋ ಕಲ್ಲು ಇಟ್ಟನಿ. ಅಲ್ಲೆಲ್ಲ ಮಾಡನಿ ಸಂದ್ರೆ ಬಾಳಕ ಏನು ಹಿಡಿದು ಬ್ಯಾಡ ತಂದೇನು ಇಟ್ಟು ಅಲ್ರಿ ನಾ ಅಲ್ಲಿ. ಅದ್ರಾಗ ಒಂದು ಜೋಳದ ಹಿಟ್ಟಿಂದ ಐತಿ, ಒಂದು ಗೋಧಿ ಹಿಟ್ಟಿಂದ, ಒಂದ್ರೊಳಗೆ ಅಕ್ಕಿ ಸ್ವಚ್ಛ ಮಾಡಿ ಇಟ್ಕೊಂಡೇನಿ. ಒಂದು ಎಣ್ಣೆ ಡಬ್ಬಿ ಇಷ್ಟು ಇಟ್ಕೊಂಡೇನಿ ರೀ. ಅಲ್ಲಿ ಗಾಡಿ ಹೆಂಗೆ ಕೈತಂದು ಅಂದ್ರೆ ರೀ ಅದು ಏನಲ್ರಿ, ಹಳಿ ಮನೆ ಇರೋಣ ಅದೆಲ್ಲ ತಾವು ತೊಗೊಂಡ್ಬಿಟ್ಟೈತ್ರಿ ಅಲ್ಲಿ, ಅದಕ್ಕೆ ಹಂಗೈತಿ ರೀ ಅದಲ್ಲೆಲ್ಲ ಬಣ್ಣ ಹುಚ್ಚೋಗೈತಿ. ಆಮ್ಯಾಗ ಇದು ಜಗ್ಲಿ ಮಾಡಿನ ಕೆಳಗೆ ನೋಡ್ರಿ ಮಿಕ್ಸರ್ ಇಟ್ಕೊಂಡೇನಿ ರೀ. ಆಮ್ಯಾಗ ಇದು ನಡುವಿನ ಮಾಡಿರೋದು ಅವೆಲ್ಲ ಏನೇನು ಹಂಗೆ ಕಲಿಯಾಗ್ಯಾವ ಏನೋ ಗೊತ್ತಿಲ್ಲ ರೀ, ಅವೆಲ್ಲ ಪೈಲ ಬಾಡಿಗೆ ಇದ್ದವ್ರದ್ದು ಇದ್ರಲ್ಲ ರೀ ಇಲ್ಲಿ. ಹಿಂಗಾಗಿ ಭಾಳ ಸ್ವಚ್ಛ ಮಾಡಕ್ಕೆ ನೋಡಿವ್ರಿ ನಾವು, ಟ್ರೈ ಮಾಡಿದ್ರಿ ಆಗಿಲ್ರವ. ಏನೋ ಸಾಬೂನು ಪುಡಿ ಅದು ಹಾಕ್ಯಾಕೆ ತೊಳೆದ್ರಿ ನಾವು, ಪೂರ್ತಿ ಮನೆಯೆಲ್ಲ 2 ಸರಿ ತೊಳ್ಕೊಂಡಿವ್ರಿ ಇದನ್ನು. ಆದ್ರೂ ಹಂಗೆ ಒಂದು ಸ್ವಲ್ಪ ಗಾಡಿಗೆ ಅದು ಕಲಿ ಅದು ಉಳ್ದದಾವ ನೋಡ್ರಿ. ಆಮ್ಯಾಗ ಇಲ್ಲಿ ಗಾಡಿಗೆ ಕುಂತು ಹನುಮಪ್ಪ ನಿಂತು ಗಣಪತಿ ಫೋಟೋ ಹಾಕಿವ್ರಿ. ಇಷ್ಟ ಆಯ್ತು ನೋಡ್ರಿ ನಮ್ದು ಹೋಮ್ ಟೂರ್ ವಿಡಿಯೋ. ಫೈನಲ್ ಐತ್ರಿ ಇಷ್ಟು. ಇದು ಅಡುಗೆ ಮನೆ ಹಿಂಗೆ ಕಾಣ್ತೈತೆ ನೋಡ್ರಿ, ದೂರ ನಿಂತು ನೋಡ್ರೆ ಅದರಲ್ಲಿ ಎದುರಿಗೇನ ರೋಡ್ ಮೇಲೆ ನಿಂತ್ರೆ ಇಷ್ಟು ಆರಾಮೆಲ್ಲ ಕಾಣ್ತೈತೆ ರೀ ಇದು. ಹಿಂಗೈತ್ರಿ ಇಲ್ಲಿ ಇಷ್ಟ ಐತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ಹೆಂಗೆ ನಮಗೆ ಹೋಮ್ ಟೂರ್ ಹೆಂಗೆ ಐತೆ ಅಂತ ಹೇಳ್ರಿ. ನಮಗೂ ಅಷ್ಟೊಂದು ಗೊತ್ತಿಲ್ಲ ರೀ ಹೆಂಗೆ ಮಾಡ್ಬೇಕಂತ, ನನಗೆ ತಿಳಿದಷ್ಟ ನನಗೆ ಗೊತ್ತಿದ್ದಷ್ಟ ಹೋಮ್ ಟೂರ್ನ ಮಾಡೇನಿ ರೀ ಇಲ್ಲಿ. ಆಯ್ತು ನೋಡ್ರಿ ನಮ್ಮ ಹೋಮ್ ಟೂರ್ ವಿಡಿಯೋ ಇಷ್ಟ ಐತೆ ನೋಡ್ರಿ. 2 ಕೋಲ್ ಇದಾವೆ ರೀ. ಆಮ್ಯಾಗ ಹೊರಗಿಂದ ಇನ್ನೂ ಸ್ವಲ್ಪ ತೋರಿಸ್ತೀನಿ ಬರ್ರಿ. ಅದನ್ನ ಆಗಲೇ ಅರ್ಧ ಅಷ್ಟೇ ತೋರಿಸಿನಿ, ಈಗ ಇನ್ನು ಅರ್ಧ ತೋರಿಸ್ತೀನಿ. ಇಲ್ಲಿ ಕಾಟ್ ಐತೆ ರೀ, ಕಾಟ್ ಒಂದು ಹೇಳಿದ್ದಲ್ಲ ಆಗ ಮರ್ತಿದ್ನಿ, ಕಾಟ್ ಐತೆ ಅಲ್ಲಿ. ಅದಾದ್ಮ್ಯಾಗ ತುಳಸಿ ಕಟ್ಟಿ ಬಾಜುನ ಅವನ್ನೆರಡು ಸಿಂಟ್ಯಾಕ್ಸ್ ಇಟ್ಕೊಂಡ್ರಿ ಅಲ್ಲಿ ನೀರಿಗೆ ಯೂಸ್ ಮಾಡೋಕೆ. ನೀರಿಗೆ ಸಿಂಟ್ಯಾಕ್ಸ್ ಆದ್ಮ್ಯಾಗ ಇದು ಹೊರಗಿನ ಗೇಟ್ ಹಿಂಗೆ ಹೊರಗಿಂದ ಬರೋದ್ರಿ ಇದು. ಆಮ್ಯಾಗ ಇಲ್ಲಿ ತುಳಸಿ ಕಟ್ಟಿ ಬಾಜುನ ಯಂತ್ರ ಇದ್ರಿ ನಂದು, ಇನ್ನೊಂದು ಯಂತ್ರ 2 ಅದಾವತ್ತೆ ಏನಲ್ರಿ. ನಾ ಇನ್ನೊಂದು ಯಂತ್ರ ಯೂಸ್ ಮಾಡಂಗಿಲ್ಲ, ಅದನ್ನ ಕಟ್ಟಿ ಮ್ಯಾಗ ಇಟ್ಬಿಟ್ಟೇನಿ. ಯಾಕಂದ್ರೆ ಏನಲ್ರಿ ನಾನು ಗಟ್ಟ ಅದು ಅದನ್ನು ಬೇಕಾದಾಗ ಅದನ್ನ ಇಟ್ಕೊಂಡಿರ್ತೀನಿ, ಇದು ಬೇಕಾದಾಗ ಇದನ್ನ ಇಟ್ಕೊಂಡಿರ್ತೀನಿ. ಗಟ್ಟ ಒಂದು ಇಟ್ಕೊಂಡ್ಬಿಟ್ಟೇನಿ ರೀ ನಾ ಅಲ್ಲಿ. ಈ ಗಟ್ಟ ಅಲ್ಲಿ ಇಟ್ಕೊಂಡ್ರೆ ನಂಗೆ ಯೂಸ್ ಆಗಂಗಿಲ್ಲ ಅದು, ಯಾಕಂದ್ರೆ ಸಾಂದ್ ಐತ್ರಿ ಅದು, ಮಷಿನ್ ಕುಂದ್ರಂಗಿಲ್ಲ. ಹಿಂಗಾಗಿ ಇದೇನು ಈಗ ಮ್ಯಾಗ ಐತ್ಲಾರ ಮಷಿನ, ಈ ಮಷಿನು ಫಸ್ಟಿಗೆ ತೋರಿಸಿನಿಲ್ಲ ಅದು ಗಟ್ಟ ಸೇಮ್ ರೀ ಅವೆರಡು. ಅದು ಹೊಂತೈತಿ. ಆಮ್ಯಾಗ ಅಲ್ಲಿದ್ದು ಮಷಿನು, ಆಮ್ಯಾಗ ಈ ಕೆಳಗಿದ್ದದ್ದು ಗಟ್ಟ, ಇವೆರಡು ಹೊಂತಾವ್ರಿ. ಹಿಂಗೈತಿ.
ಆದ್ರೇನು ರೀ ಇಟ್ಕೊಳಕ್ಕೆ ಎರಡು ಇಟ್ಕೊಳಕ್ಕೆ ಜಾಗ ಇಲ್ಲಾರ್ಕಾಗಿ ಮ್ಯಾಗಿನ ಮಷಿನ್ಗಳು ಅಷ್ಟು ಚೇಂಜ್ ಮಾಡ್ತೇನೆ ರೀ ನಾ ಬೇಕಾದಾಗ. ಆಮ್ಯಾಗ ನಾ ಸಾರಿ ಕುಚ್ಚು ಕಟ್ತೀನಲ್ಲ ರೀ, ಸಾರಿ ಕುಚ್ಚು ಕಟ್ಟು ಡಬ್ಬಿಗಳ್ರಿ ಇವೆಲ್ಲ. ಇಲ್ಲಿದ್ದು ನೋಡಿರಿ ದಾರ, ಸಾರಿ ಕುಚ್ಚು ಕಟ್ಟು ದಾರ ಇಲ್ಲೆಲ್ಲ ಡಬ್ಬಿ ಇಟ್ಕೊಂಡೇನಿ ರೀ. ಆಮ್ಯಾಗ ಸಾರಿ ಕುಚ್ಚು ಕಟ್ತೀವಿ, ಟೈಲರಿಂಗ್ ಕೆಲಸ ಮಾಡ್ತೀವಿ ನಾನು, ಇವೆಲ್ಲ ಇರುವರಿ ದಾರ ಡಬ್ಬಿ. ಆಮ್ಯಾಗ ಇವೆಲ್ಲ ಮುತ್ತುಗಳು ಎಲ್ಲ ಕಲರ್ ಮುತ್ತುಗಳದು ಎಲ್ಲ ಇರುವರಿವ ಎಲ್ಲ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ಟೇನಿ. ಆಮ್ಯಾಗ ಇವೆಲ್ಲ ಸಾರಿ ರೀ, ಪಿಕೋ ಪಲ್ಕೊಂಡು ಸಾರಿ ರೀ ಇವು. ಪಿಕೋ ಪಾಲ್ ಮಾಡಿ ಇಟ್ಕೊಂಡೇನಿ ರೀ ನಾ ಈಗ ಆಲ್ರೆಡಿ. ಕೈ ಹೊಲಿಗೆ ಮಾಡ್ಬೇಕು ರೀ ಅವನ್ನ ಮಷಿನ್ ಮ್ಯಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಆಮ್ಯಾಗ ಇದು ನಾನು ಹೆಣ್ದದ್ದು ಐತ್ರಿ, ಅದು ಹೆಣ್ದದ್ದು ಅರಿಬೈತಿ ಸುಮ್ಮ ಅರ್ಬಿ ಮ್ಯಾಗ ಧೂಳು ಕುಂದ್ರಬಾರತ್ತಂದು ಇಟ್ಟೇನ್ರಿ ಅಷ್ಟು ಅದನ್ನು. ಅದಾದ್ಮ್ಯಾಗ ಇವೆರಡು ನೋಡಿರಿ, 2 ಸಿಂಟ್ಯಾಕ್ಸ್ ಇಟ್ಕೊಂಡಿವಿ. ಸಿಂಟ್ಯಾಕ್ಸ್ ಬಾಜು ನಮ್ಮ ಚಾರುಗ ಆ್ಯಂಡ್ ಚೈತುಗ ಇಬ್ಬರಿಗೂ ನೆದರ್ ತೆಗಿಯೋಕೆ ಒಮ್ಮೆ ಒಂದು ಚೀಲ ಕಟ್ಟಿಗೆ ತಂದು ಇಟ್ಕೊಂಡ್ಬಿಟ್ಟಿರ್ತಾರೆ ನಮ್ಮಲ್ಲಿ. ಅದಕ್ಕಾಗಿ ಕಟ್ಟಿಗೆ ಇಟ್ಕೊಂಡೇನಿ ರೀ ಅಲ್ಲಿ ಮೂಲ್ಯಾಗನ. ಅದ್ರ ಮ್ಯಾಗನ ಈ ಹುಡುಗರು ನೆದರ್ ತೆಗಿಯೋಣ ಎಲ್ಲ ಅದಾವ್ರಿ ಅಲ್ಲಿ. ಅದಾದ್ಮ್ಯಾಗ ಟೇಜ್ರಿ ಇಲ್ಲೇ ಹಳಿದೈತ್ರಿ, ಅದು ಗಣಪತಿದು ಒಯ್ಯವ್ರು ಅದಾರ ಅದನ್ನು ನನ್ನ ಕೈ ಐತ್ರಿ ಅದಿಲ್ಲಿ. ಅದಾದ್ಮ್ಯಾಗ ಆಚೆಗಡೆ ಬಾಜು ಕಸ ಹಾಕ್ತೀವಿ ರೀ. ಆಮ್ಯಾಗ ಟಾಯ್ಲೆಟ ಬಾತ್ರೂಮ ಮುಗಿತ್ರಿ ಇಷ್ಟು. ಬಾತ್ರೂಮ್ ಬಾಜುನ ಇಲ್ಲೊಂದು ಮಿರರ್ ಐತ್ರಿ. ಇಲ್ಲೊಂದು ಯಾಕೆ ಹಾಕಿವಂದ್ರೆ ಗಂಡು ಮಕ್ಳು ಬಂದು ಇಲ್ಲೇ ತೆಲಿಕೋತಾರೆ, ಇಲ್ಲೇ ಜಳಕ ಮಾಡಿ ಇಲ್ಲೇ ಅವ್ರು ನಿಂತು ಅರ್ಬ್ಯಾದ ಹಾಕೊಂಡು ಇಲ್ಲೇ ತೆಲಿಕೊಂಡು ರೆಡಿಯಾಗಿ ಹೋಗಿಬಿಡ್ತಾರೆ ಅವರು. ಹಿಂಗಾಗಿ ಇಲ್ಲೊಂದು ಮಿರರ್ ಐತ್ರಿ. ಅಲ್ಲಿ ಒಳಗಿದ್ದದ್ದು ನಾವು ಒಳಗೆ ಹೋಗ್ತೀವಿ ನಾವು ಇಲ್ಲಿ ರೆಡಿ ಮಾಡಂಗಿಲ್ಲ ರೀ, ಇಲ್ಲಿದ್ದು ಯೂಸ್ ಮಾಡಂಗಿಲ್ಲ ನಾವು ಭಾಳ. ಅವ್ರು ಗಂಡು ಮಕ್ಳು ಯೂಸ್ ಮಾಡ್ತಾರೆ, ನಾನು ಇಲ್ಲಿದ್ದರೆ ಅಲ್ಲಿ ಒಳಗಿಂದ ನಾವು ಯೂಸ್ ಮಾಡ್ತೀವಿ. ಆಗ ತೋರಿಸ್ನಲ್ಲ ರೀ ಅದು. ಇಷ್ಟ ಆಯ್ತು ನೋಡಿರಿ ಇವತ್ತಿನ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ವಿಡಿಯೋ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ. ಆಯ್ತು ನೋಡಿರಿ, ಅಲ್ಲಿ ಅವೆಲ್ಲ ಬಕೆಟ್ ಅದು ಇಟ್ಕೊಂಡಿರೋ ಅವನ್ನ. ಅದಾದ್ಮೇಲೆ ಈ ಕಡೆ ಹುಡುಗರು ಇರ್ಬೋದು ಹಾಕಕ್ಕೆ ಒಂದು ಸ್ವಲ್ಪ ಹಗ್ಗ ಅದು ಕಟ್ಟಿವ್ರಿ ಇಲ್ಲಿ. ಆಮೇಲೆ ಆಚೆಗಡೆ ಸೈಡ್ ಟೇಜ್ರಿ ಇಟ್ಟಲ್ಲಿ ಅದು. ಆಮ್ಯಾಗ ಇವನ್ನೇ ನಡುವೆ ಅಲ್ಲೊಂದು ಇಲ್ಲೊಂದು ಜೋತ್ ಬಿಟ್ಟಾರೆ, ಇವ್ನು ಸೀರೆ ಇರ್ಬಿ ಅನ್ಕೋಬೇಡ್ರಿ. ಇವು ನಮ್ಮ ಹುಡುಗರು ಮನ್ಕೊಳಕ್ಕೆ ಜೋಳಿಗೆ ರೀ, 2 ಮಕ್ಕಳಿಗೆ ಚಾರುಗಂದ ಚೈತುಗಂದ ಇಬ್ಬರಿಗೊಂದೊಂದು ಜೋಳಿಗೆ ಅದಾವ್ರಿ ಅವು. ಈಗ ಆಲ್ರೆಡಿ ಚೈತು ಮನ್ಕೊಂಡು ಅದ್ರೊಳಗೆ ನೋಡಿರಿ ಮನೆಗೆ ನೋಡ್ರಿ ಈಗ ನಮ್ಮ ಮಗಳು ಆರಾಮ್ ಮಲ್ಕೊಂಡಾಡ್ರಿ. ಇಷ್ಟ ಆಯ್ತು ನೋಡಿರಿ ನಮ್ಮ ಹೋಮ್ ಟೂರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಭಾಳ ಲೈವ್ ವಿಡಿಯೋದೊಳಗೆ ಕೇಳತ್ತೀರಿ ಅಕ್ಕ ನಿಮ್ಮ ಮನೆ ತೋರಿಸ್ರಿ, ಅಕ್ಕ ನಿಮ್ಮ ಮನೆ ತೋರಿಸ್ರಿ ಅಂತ. ಹಿಂಗಾಗಿ ಒಬ್ಬರಿಗೆ ತೋರ್ಸೋಕೆ ಕುಂದ್ರಾಕಾಗಂಗಿಲ್ಲ. ಹಿಂಗಾಗಿ ಒಂದು ವಿಡಿಯೋನ ಮಾಡಿ ಹಾಕಿದ್ರೆ ಆಯ್ತು, ನೋಡ್ತಾರೋ ಅವಾಗನ ಹೇಳಿದ್ರೆ ಆಯ್ತು, ನಾನು ವಿಡಿಯೋ ಹಾಕಿನಿ ಚೆಕ್ ಮಾಡೋದಂತ ಹೇಳಿದ್ರೆ ಆಯ್ತು ಅಂದ್ಕೊಂಡನ ಹೋಮ್ ಟೂರ್ ಮಾಡೀನಿ ರೀ. ನಂಗೆ ಮಾಡೋ ಪ್ಲ್ಯಾನ್ ಇದ್ದದಿಲ್ಲ ರೀ, ಯಾಕಂದ್ರೆ ಇದು ನಮ್ಮ ಮನೆ ಸ್ವಂತ ಮನೆ ಅಲ್ರಿ, ಬಾಡಿಗೆ ಮನೆ ಐತಿ. ನಮ್ಮ ಮನೆ ಬಾಡಿಗೆ ಮನೆನ ಅಥವಾ ಸ್ವಂತ ಮನೆನ ಅಂತಲೂ ಕೇಳ್ತಿದ್ರಂತಲ್ಲ. ನಾ ಬಾಡಿಗೆ ಮನೆ ಒಬ್ಬೊಬ್ರಿಗೆ ಹೇಳ್ಕೊಂಡೇನ್ರಿ ನಾನು ನಮ್ಮದು ಬಾಡಿಗೆ ಮನೆ ಐತಂತ. ಹಿಂಗಾಗಿ ಕೇಳ್ತಿದ್ರಿ ಅವರು, ಅದಕ್ಕೆ ಕ್ಲಿಯರ್ ಮಾಡೀನಿ ರೀ ನಾನು. ಇದು ನಮ್ಮದು ಬಾಡಿಗೆ ಮನೆ ಐತಿ, ಸ್ವಂತ ಮನೆ ಅಲ್ರಿ. ಇಷ್ಟ ಐತೆ ನೋಡಿರಿ ಇವತ್ತಿಂದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿರಿ. ಎಲ್ಲರಿಗೂ ಕ್ಲಾರಿಟಿ ಸಿಕ್ತಂತ ಅನ್ಕೋತೀನಿ ರೀ. ನಾನು ಹೋಮ್ ಟೂರ್ ಮಾಡೋ ಪ್ಲ್ಯಾನ್ ಅನ್ಕ ಸ್ವಲ್ಪ ಇದ್ದದಿಲ್ಲ ರೀ ನನಗೆ, ಮಾಡಬೇಕಂತ ಅಂದ್ಕೊಂಡೇ ಇದ್ದದಿಲ್ಲ ರೀ. ನಾನು ಇನ್ನೊಂದು ಮಾಡೈತೇನೆ ರೀ, ನಮ್ಮ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಅದನ್ನೂ ಒಂದು ವಿಡಿಯೋ ಮಾಡೈತೇನೆ ರೀ. ಯಾಕಂದ್ರೆ ಭಾಳ ಜನ ಕೇಳಕತ್ತಾರೆ ಅದನ್ನೂ ಲೈವ್ ಒಳಗೆ. ಅಕ್ಕ ನಿಮ್ಮ ಮದುವೆಯಾಗಿ ಎಷ್ಟು ದಿವಸ ಆಯಿತು, ಆಮ್ಯಾಗ ನಿಮ್ಮದು ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜ ಅಥವಾ ರಿಲೇಷನ್ ಒಳಗೈತೆ ಅಥವಾ ಹೊರಗೈತೆ ಹಾಗೆಲ್ಲ ಭಾಳ ಕೇಳತ್ತಾರೆ. ಅದನ್ನು ಹೇಳ್ತೀನಿ ರೀ, ವಿಡಿಯೋ ಮಾಡಿ ಹಾಕ್ತೀನಿ. ಅದೊಂದು ನಮ್ಮ ಮದುವೆದೊಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ ನಾನು ನಿಮ್ಗೆ. ಹೆಂಗೆ ಏನೇನಾಗಿತ್ತು ಅಂತ ಮದುವೆ ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ ಇದ್ರೆ ಕಮೆಂಟ್ ಮಾಡಿರಿ. ಭಾಳ ಜನ ಕೇಳ್ಯಾರಲ್ಲ ವಿಡಿಯೋ ಒಳಗನ, ಅಕ್ಕ ನಿಮ್ದು ಹೇಳ್ರಿ ಮದುವೆ ಹೆಂಗಾಗೈತಿ, ನಿಮ್ಮ ರಿಲೇಷನ್ ಒಳಗೈತೆ ಅಥವಾ ಹೊರಗೈತೆ, ಮದುವೆಗೆ ಎಷ್ಟು ದಿವಸ ಆಯಿತು, ನಿಮ್ಮ ಮಕ್ಳು ಎಷ್ಟು ಅದಾವು, ಇನ್ನೆಲ್ಲ ಭಾಳ ಕೇಳಿರಿ. ನಮ್ಮ ಮನೆಯವ್ರನ್ನ ಕರ್ಕೊಂಡನ ವಿಡಿಯೋ ಮಾಡಿ ಕ್ಲಾರಿಟಿ ಕೊಡ್ಬೇಕಂತಂದು ಅನ್ಕೊಂಡೇನಿ ರೀ. ನೋಡ್ತೀನಿ ರೀ ನಮ್ಮ ಮನೆಯವ್ರು ಬೇರೆ ಕೇಳೇನ್ರಿ ನಾ ಈಗ ಆಲ್ರೆಡಿ. ಕ್ಯಾಮ್ರಾ ಮುಂದೆ ಬರೋಕೆ ಅಷ್ಟೊಂದು ಇಷ್ಟಪಡಂಗಿಲ್ಲ ರೀ ಅವರು. ಹಿಂಗಾಗಿ ನಾ ಏನು ಅಲ್ಲೂ ಮಾತಂದಾರೀಗ ನೋಡೋಣ್ರಿ. ಸಿಕ್ಕರಂದ್ರೆ ಹ್ಞೂ ಅಂದ್ರಂದ್ರೆ ಅವ್ರ ಜೊತೆನ ವಿಡಿಯೋ ಮಾಡಿ ತೋರಿಸ್ತೇನೆ ರೀ, ಹೇಳ್ತೇನೆ ರೀ ನಾನು ನಿಮಗೆಲ್ಲ. ಇಲ್ಲಾಂದ್ರೆ ಇಲ್ರಿಪ್ಪ, ನೋಡ್ರಿ ಏನಂತಾರಂತ. ಮತ್ತು ನಾಳೆ ವಿಡಿಯೋದು ಸಿಗ್ತೀನಿ ರೀ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ಬಾಯ್.